ಓಂ ಶಾಂತಿ. ಆತ್ಮೀಯ ವೀಕ್ಷಕರೇ, ಜ್ಞಾನಜ್ಯೋತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದಿನ ಸಂಚಿಕೆ ನಮ್ಮ ಇವತ್ತಿನ ವಿಷಯ ಆಗಿದೆ. ಇವತ್ತು ಪ್ರತಿಯೊಬ್ಬ ವ್ಯಕ್ತಿನೂ ಭಾಗ್ಯಶಾಲಿಯಾಗಿರಬೇಕು ಅಂತ ಹೇಳಿ ಇಷ್ಟವನ್ನು ಪಡ್ತಾನೆ. ಅಂದರೆ ನಮ್ಮ ಜೀವನದಲ್ಲಿ ನಾವು ಭಾಗ್ಯವಂತರಾಗಬೇಕು ಅಥವಾ ಅದೃಷ್ಟಶಾಲಿಗಳಾಗಿ ಇರಬೇಕು ಅಂದರೆ ಪ್ರತಿಯೊಬ್ಬರು ತಮ್ಮ ಅದೃಷ್ಟವನ್ನು ತಾವು ನೋಡಿಕೊಂಡು ಅಥವಾ ತಮ್ಮ ಭಾಗ್ಯವನ್ನು ತಾವು ನೋಡಿಕೊಂಡು ನಾನು ಭಾಗ್ಯಹೀನ, ನನ್ನ ಅದೃಷ್ಟ ಸರಿ ಇಲ್ಲ ಅಂತಲೇ ಇವತ್ತು ಜಗತ್ತಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿನೂ ಫೀಲ್ ಮಾಡ್ತಾ ಇದ್ದಾರೆ ಹೊರತು ಯಾರು ನನ್ನಷ್ಟು ಅದೃಷ್ಟವಂತರು ಜಗತ್ತಿನಲ್ಲಿ ಯಾರೂ ಇಲ್ಲ, ನನ್ನಷ್ಟು ಭಾಗ್ಯಶಾಲಿಗಳು ಜಗತ್ತಿನಲ್ಲಿ ಯಾರೂ ಇಲ್ಲ ಅನ್ನುವಂತಹ ಅನುಭವವನ್ನು ಮಾಡ್ತಾ ಇಲ್ಲ. ಅಂದರೆ ಪ್ರತಿಯೊಬ್ಬರಿಗೂ ಈ ರೀತಿ ಅನುಭವ ಆಗ್ತಾ ಇದೆ, ನಾನು ದುರಾದೃಷ್ಟವಂತ, ನಾನು ಭಾಗ್ಯಹೀನನಾಗಿದ್ದೀನಿ ಅನ್ನುವಂತಹ ಫೀಲಿಂಗ್ ಆಗ್ತಾ ಇದೆ. ಯಾಕೆ ಈ ರೀತಿ ನಮ್ಮ ಜೀವನದಲ್ಲಿ ನಾವು ಭಾಗ್ಯಹೀನರು ಅಥವಾ ದುರಾದೃಷ್ಟವಂತರು ಅಂತ ಫೀಲ್ ಆಗ್ತದೆ ಅಂದರೆ, ಪರಮಾತ್ಮ ನಮಗೇನೆಲ್ಲ ಪ್ರಾಪ್ತಿ ಮಾಡಿಸಿದ್ದಾನೋ ಆ ಪ್ರಾಪ್ತಿಯಿಂದ ನಮಗೆ ಖುಷಿ ಅನ್ನುವಂಥದ್ದು ಇಲ್ಲ. ಈಗ ಒಬ್ಬ ಉದಾಹರಣೆಗೆ ಹೇಳಬೇಕಂದ್ರೆ, ಕೆಲವರು ಹುಟ್ಟಬೇಕಾದ್ರೆ ಅವರವರ ಭಾಗ್ಯಕ್ಕೆ ತಕ್ಕಂತೆ ಅವರವರು ಎಂತೆಂತಹ ಸ್ಥಾನದಲ್ಲಿ ಹುಟ್ಟಬೇಕೋ ಅದೇ ಸ್ಥಾನದಲ್ಲೇ ಹುಟ್ಟಿರ್ತಾರೆ. ಆ ಸ್ಥಾನದಲ್ಲಿ ಹುಟ್ಟಿದ ನಂತರ ತಮ್ಮ ಭಾಗ್ಯವನ್ನು ಶ್ರೇಷ್ಠವಾಗಿ ತಾವು ರೂಪಿಸ್ಕೊಳ್ಳೋದನ್ನು ಬಿಟ್ಟು ಕೆಲವರು ಏನು ಯೋಚನೆ ಮಾಡ್ತಾರೆ ಅಂದರೆ, ಒಬ್ಬ ವ್ಯಕ್ತಿ ಇದ್ದ, ಆ ವ್ಯಕ್ತಿ ಸಣ್ಣವನು ಇರಬೇಕಾದ್ರೆ ಬಹಳ ಬಡತನ ಇರುವಂತಹ ಮನೆಯಲ್ಲಿ ಹುಟ್ಟಿದ. ಬಹಳ ಬಡತನ ಇರೋ ಮನೆಯಲ್ಲಿ ಹುಟ್ಟಿರೋ ಕಾರಣ ಸಣ್ಣವನು ಇರಬೇಕಾದ್ರೆ ಅವನವನ ಫ್ರೆಂಡ್ಸನ್ನು ನೋಡ್ತಿದ್ದ. ಆ ಫ್ರೆಂಡ್ಸ್ ಎಲ್ಲ ಬಹಳ ಶ್ರೀಮಂತರ ಮನೇಲಿ ಹುಟ್ಟಿದ್ರು, ಒಳ್ಳೆ ವ್ಯವಸ್ಥೆಗಳಿರುವಂತಹ ಮನೇಲಿ ಹುಟ್ಟಿದ್ರು. ಇವನು ಮಾತ್ರ ಬಡತನ ಇರೋ ಮನೇಲಿ ಹುಟ್ಟಿದ್ದ. ಇವನು ಬಡತನ ಇರೋ ಮನೇಲಿ ಹುಟ್ಟಿರೋ ಕಾರಣ ಇವನಿಗೆ ಸೆಕೆಂಡಿಗೂ ಈ ರೀತಿ ಫೀಲ್ ಆಗ್ತಿತ್ತು, ನನ್ನ ಅದೃಷ್ಟ ಸರಿ ಇಲ್ಲ, ನನ್ನ ಭಾಗ್ಯ ಸರಿ ಇಲ್ಲ, ಅದಕ್ಕೆ ನನಗಿಷ್ಟು ಬಡತನದ ಮನೆಯಲ್ಲಿ ಜನ್ಮ ಸಿಕ್ಕಿದೆ, ನಾನು ಭಾಗ್ಯಹೀನ ಅಂತ ಹೇಳಿ ಆ ವ್ಯಕ್ತಿ ಫೀಲ್ ಮಾಡ್ತಾ ಇದ್ದ. ಈ ರೀತಿ ನಾನು ಭಾಗ್ಯಹೀನ, ನನ್ನ ಭಾಗ್ಯ ಸರಿ ಇಲ್ಲ ಅಂತ ಹೇಳಿ ಆ ವ್ಯಕ್ತಿ ಏನು ಫೀಲ್ ಮಾಡ್ಕೊಳ್ತಾ ಇದ್ದ. ಅವನು ಕೊನೆಗೆ ಓದ್ತಾ ಸ್ವಲ್ಪ ದೊಡ್ಡವನಾದ. ಎಲ್ಲ ಮಕ್ಕಳು ಕೂಡ ಇಂಗ್ಲೀಷ್ ಮೀಡಿಯಂನಲ್ಲಿ ಕಲಿತಾ ಇದ್ರು, ಇವನು ಮಾತ್ರ ಕನ್ನಡ ಮೀಡಿಯಂನಲ್ಲೇ ಸ್ಕೂಲ್ ಕಲಿಬೇಕಾದ್ರೂ ಕೂಡ ಅವ್ರು ವಿಚಾರ ಮಾಡ್ತಾ ಇದ್ದ, ನನ್ನ ಫ್ರೆಂಡ್ಸ್ ಎಲ್ಲ ಇಂಗ್ಲೀಷ್ ಮೀಡಿಯಮಲ್ಲಿ ಕಲಿತಾ ಇದ್ದಾರೆ, ಅವರೆಲ್ಲ ಎಷ್ಟು ಭಾಗ್ಯಶಾಲಿಗಳು. ನಂದು ಎಜುಕೇಷನ್ ಸರಿ ಇಲ್ಲ, ನಾನು ಕನ್ನಡ ಮೀಡಿಯಂನಲ್ಲಿ ಕಲಿತಾ ಇದ್ದೀನಿ, ಯಾಕಂದ್ರೆ ನಮ್ಮ ತಂದೆ ತಾಯಿ ಬಡವರಿದ್ದಾರೆ, ನನ್ನ ಭಾಗ್ಯ ಸರಿ ಇರಲಿಲ್ಲ, ಅದಕ್ಕೆ ನಾನು ಕಲಿತಾ ಇರೋದು ಕೂಡ ಏನಾಗಿದೆ, ಕನ್ನಡ ಮೀಡಿಯಂ ಆಗಿದೆ ಅಂತ ಹೇಳಿ ಆಗಲೂ ಕೂಡ ತನ್ನ ಭಾಗ್ಯವನ್ನು ಬೈಕೊಳ್ತಾ ಇದ್ದ. ಕೊನೆಗೆ ಯಾವಾಗ ಒಂದು ಎಜುಕೇಷನ್ ಮುಗೀತೋ, ಎಜುಕೇಷನ್ ಮುಗಿದ ಮೇಲೆ ಅವನ ಫ್ರೆಂಡ್ಸ್ ಎಲ್ಲರೂ ಕೂಡ ಒಳ್ಳೊಳ್ಳೆ ನೌಕರಿಗೆ ಸೇರಿದ್ರು, ದೊಡ್ಡ ದೊಡ್ಡ ಪೋಸ್ಟಿಗೆ ಹೋದರು. ಇವನು ಅದೇ ಆಫೀಸ್ನಲ್ಲೇ ಒಂದು ಸಣ್ಣ ನೌಕರಿಯನ್ನು ಪಡ್ಕೊಂಡ. ಆಗಲೂ ಕೂಡ ಇವನು ವಿಚಾರ ಮಾಡ್ತಾ ಇದ್ದಾನೆ, ನನ್ನ ಭಾಗ್ಯ ಸರಿ ಇಲ್ಲ, ನನ್ನ ಫ್ರೆಂಡ್ಸ್ದೆಲ್ಲ ಭಾಗ್ಯ ಬಹಳ ಚೆನ್ನಾಗಿದೆ, ಅವರ ಅದೃಷ್ಟ ಬಹಳ ಚೆನ್ನಾಗಿದೆ, ಅವರ ಅದೃಷ್ಟಶಾಲಿಗಳಾಗಿರೋ ಕಾರಣ ಅವರಿಗೆ ಒಳ್ಳೆ ಸ್ಕೂಲ್ನಲ್ಲಿ ಓದಲಿಕ್ಕಾಯ್ತು, ಒಳ್ಳೆ ಮನೇಲಿ ಹುಟ್ಟಿದ್ರು, ಒಳ್ಳೆ ಸ್ಕೂಲ್ನಲ್ಲಿ ಕಲಿತರು, ಇವತ್ತು ಒಳ್ಳೆ ಪದವಿಯನ್ನು ಪಡ್ಕೊಂಡಿದ್ದಾರೆ. ನನ್ನ ಭಾಗ್ಯ ಸರಿ ಇಲ್ಲ, ಅದಕ್ಕೆ ನನಗೆ ಒಳ್ಳೆ ಮನೆಯಲ್ಲಿ ಹುಟ್ಟಲಿಲ್ಲ, ನಾನು ಒಳ್ಳೆ ಎಜುಕೇಷನ್ ಸಿಗಲಿಲ್ಲ, ಈಗ ಒಳ್ಳೆ ನೌಕರಿನೂ ಸಿಗಲಿಲ್ಲ ಅಂತ ಮತ್ತು ತನ್ನ ಭಾಗ್ಯವನ್ನು, ತನ್ನ ಅದೃಷ್ಟವನ್ನು ತಾನು ಬೈಕೊಳ್ತಾನೆ ಇದ್ದ. ಇದೇ ರೀತಿ ದಿನ ಕಳೀತಾ ಕೊನೆಗೊಂದು ಇಂತಹ ದಿನ ಬಂತು, ಆ ವ್ಯಕ್ತಿ ಮದುವೆ ಕೂಡ ಮಾಡ್ಕೊಂಡ. ಮದುವೆ ಮಾಡ್ಕೊಂಡ್ಮೇಲೂ ಕೂಡ ಅವನ ಫ್ರೆಂಡ್ಸ್ಗಳ ಪತ್ನಿಯನ್ನು ನೋಡ್ತಿದ್ದ, ತನ್ನ ಪತ್ನಿಯನ್ನು ನೋಡ್ತಿದ್ದ, ನೋಡಿ ಕಂಪೇರ್ ಮಾಡ್ತಿದ್ದ. ನನ್ನ ಫ್ರೆಂಡ್ಸ್ ಎಲ್ಲ ಬಹಳ ಅದೃಷ್ಟಶಾಲಿಗಳು, ಅದಕ್ಕೆ ಅವ್ರಿಗೆ ಸಿಕ್ಕಿರೋ ಪತ್ನಿ ಕೂಡ ಬಹಳ ಒಳ್ಳೆ ಪತ್ನಿನೇ ಸಿಕ್ಕಿದ್ದಾರೆ, ಅವ್ರ ಫ್ಯಾಮಿಲಿ ಕೂಡ ಬಹಳ ಚೆನ್ನಾಗಿದೆ, ನನ್ನ ಪತ್ನಿ ಚೆನ್ನಾಗೇ ಇಲ್ಲ, ನನಗೆ ಒಳ್ಳೆ ಫ್ಯಾಮಿಲಿ ಸಿಗಲೇ ಇಲ್ಲ, ಯಾಕಂದ್ರೆ ನನ್ನ ಭಾಗ್ಯನೇ ಸರಿ ಇಲ್ಲ ಅಂತ ಆಗಲೂ ಕೂಡ ಆ ವ್ಯಕ್ತಿ ತನ್ನ ಭಾಗ್ಯವನ್ನು ತಾನು ಬೈತಾನೆ ಇದ್ದ. ಕೊನೆಗೆ ಇದೇ ರೀತಿ ದಿನ ಕಳೀತಾ ಕೊನೆಗೆ ಆ ವ್ಯಕ್ತಿಗೆ ಒಂದು ಮಗು ಕೂಡ ಹುಟ್ಟಿತು. ಕೊನೆಗೆ ಆ ಮಗುವನ್ನು ಓದಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ. ಆವಾಗಲೂ ಕೂಡ ತನ್ನ ಫ್ರೆಂಡ್ಸ್ ಮಕ್ಕಳನ್ನು ನೋಡಿ ಕಂಪೇರ್ ಮಾಡ್ತಿದ್ದ. ತನ್ನ ಫ್ರೆಂಡ್ಸ್ ಮಕ್ಕಳನ್ನು ನೋಡಿ ಅವರೆಲ್ಲ ಎಷ್ಟು ಅದೃಷ್ಟವಂತರು, ಎಷ್ಟು ಭಾಗ್ಯಶಾಲಿಗಳು, ಅದಕ್ಕೆ ಎಷ್ಟು ಒಳ್ಳೆ ಮಗು ಹುಟ್ಟಿದೆ ಅವರಿಗೆ, ಅವ್ರ ಮಗು ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಓದ್ತದೆ ಅಂತ ಹೇಳಿ ವಿಚಾರ ಮಾಡ್ತಿದ್ದ. ತನ್ನ ಮಗುವನ್ನು ನೋಡಿ ನನ್ನ ಭಾಗ್ಯ ಸರಿ ಇಲ್ಲ, ಅದಕ್ಕೆ ನನಗೆ ಹುಟ್ಟಿರೋ ಮಗು ಕೂಡ ಸರಿ ಇಲ್ಲ, ಅವನ ಎಜುಕೇಷನ್ ಕೂಡ ಸರಿ ಇಲ್ಲ. ಈ ರೀತಿ ಹುಟ್ಟದಾಗಿನಿಂದ ತನ್ನ ಅರ್ಧ ಆಯಸ್ಸನ್ನು ಕಳೆದ್ರೂ ಕೂಡ ಆ ವ್ಯಕ್ತಿ ನಿತ್ಯವೂ ತನ್ನ ಭಾಗ್ಯವನ್ನು ಬೈಕೊಳ್ತಾನೆ ಇದ್ದ, ತನ್ನನ್ನು ತಾನು ಭಾಗ್ಯಹೀನ ಅಂತಲೇ ಅನುಭವ ಮಾಡ್ತಾ ಇದ್ದ. ಈ ರೀತಿ ಬಾಲ್ಯದಿಂದನೂ ನನ್ನ ಭಾಗ್ಯ ಸರಿ ಇಲ್ಲ, ನನ್ನ ಅದೃಷ್ಟ ಸರಿ ಇಲ್ಲ, ನಾನು ಸರಿ ಇಲ್ಲ ಅಂತ ಬೈಕೊಳ್ತಾ ಇದ್ದಂತಹ ವ್ಯಕ್ತಿ ಕೊನೆಗೆ ಅವನದು ಜೀವನದ ಅರ್ಧ ಆಯಸ್ಸು ಮುಗಿಯೋದ್ರಲ್ಲಿ ಅವನಿಗೆ ಬಹಳಷ್ಟು ನಿರುತ್ಸಾಹ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ನನ್ನ ಭಾಗ್ಯನೇ ಸರಿ ಇಲ್ಲ, ನನ್ನ ಅದೃಷ್ಟನೇ ಸರಿ ಇಲ್ಲ, ನಾನು ಯಾವ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ನನಗೆ ಶ್ರೇಷ್ಠ ಭಾಗ್ಯ ರೂಪಿತ ಆಗೋದಿಲ್ಲ ಅಂದಮೇಲೆ ನನ್ನಂಥವನು ಯಾಕೆ ಬದುಕಿರಬೇಕು, ನನ್ನಂಥವ್ನು ಇದ್ರೂ ಒಂದೇ, ಇಲ್ಲದೇ ಇದ್ರೂ ಒಂದೇ, ನನ್ನಂಥವ್ನು ಸತ್ರನೇ ಒಳ್ಳೆಯದು ಅಂತ ಹೇಳಿ ಆ ವ್ಯಕ್ತಿ ಬಾರಿಗೂ ತನ್ನ ಭಾಗ್ಯವನ್ನು ತಾನು ನಿಂದನೆ ಮಾಡ್ಕೊಳ್ತಾ ಇದ್ದ. ಈ ರೀತಿ ಭಾಗ್ಯವನ್ನು ನಿಂದನೆ ಮಾಡ್ಕೊಳ್ತಾ ಒಂದು ದಿನ ಅವನಿಗೆ ಜೀವನದ ಮೇಲೆ ಗುಪ್ಸೆ ಬಂದು ಸಾಯಬೇಕು ಅಂತ ಹೇಳಿ ವಿಚಾರ ಬಂತು.
ಅವನು ಸಾಯಬೇಕು ಅಂತ ವಿಚಾರ ಮಾಡ್ತಾ ಮಾಡ್ತಾ ಹೇಗೆ ಸಾಯಬೇಕು ಅಂತ ತನ್ನಷ್ಟಕ್ಕೆ ತಾನೇ ರಾತ್ರಿ ಮಲಗಿರ್ತಾನೆ. ರಾತ್ರಿ ಮಲಗದಾಗ ಅವನಿಗೆ ವಿಚಾರ ನಡೀತಾ ಇರ್ತದೆ, ನಾನು ಸಾಯಬೇಕು ಅಂತ. ಅದೇ ಮಲಗಿ ವಿಚಾರ ಮಾಡ್ತಾ ಮಾಡ್ತಾ ಅವನಿಗೆ ಮಲಗದಾಗ್ಲೇ ಏನಾಗ್ಬಿಡ್ತದೆ ಅಂದರೆ, ಅವನಿಗೆ ಒಂದು ಟ್ರೈನ್ ಹಳಿ ಹತ್ರ ತಾನು ಸಾಯ್ಲಿಕ್ಕೋಸ್ಕರ ಹೋಗಿರ್ತಾನೆ. ಅವನು ಟ್ರೈನ್ ಹಳಿ ಹತ್ರ ಹೋದಾಗ ಅಲ್ಲಿ ಟ್ರೈನ್ ಬರ್ತಾ ಇರ್ತದೆ. ಇವನು ಹೋಗಿ ಆ ಟ್ರೈನ್ ಹಳಿ ಹತ್ರ ಮಲಗಿಬಿಡ್ತಾರೆ. ಕೊನೆಗೆ ಟ್ರೈನ್ ಇವನ ಮೈ ಮೇಲೆ ಹೋಗಿಬಿಡ್ತದೆ, ಇವನ ಶರೀರನೂ ಬಿಟ್ಬಿಡ್ತಾನೆ. ಈ ವ್ಯಕ್ತಿ ಸತ್ತೋಗ್ತಾನೆ. ಸತ್ತೋದ್ಮೇಲೆ ಅವನು ವಿಚಾರ ಮಾಡ್ತಾನೆ, ಇಷ್ಟು ದಿನ ನಾನು ಬದುಕಿರಬೇಕಾದ್ರೆ ನನ್ನ ಭಾಗ್ಯನೇ ಸರಿ ಇರಲಿಲ್ಲ, ಇನ್ನು ಮೇಲಾದರೂ ನಾನು ಸ್ವರ್ಗಕ್ಕೆ ಹೋಗಬೇಕು, ಅಲ್ಲಾದರೂ ನನ್ನ ಭಾಗ್ಯ ಶ್ರೇಷ್ಠವಾಗಿ ನಾನು ರೂಪಿಸ್ಕೊಳ್ಬೇಕು ಅಂತ ಹೇಳಿ ಅವನು ಸತ್ತ ಮೇಲೆ ಅವನು ಸ್ವರ್ಗಕ್ಕೆ ಹೋಗ್ತಾನೆ. ಸ್ವರ್ಗದ ಹತ್ರ ಹೋಗ್ತಾನೆ. ಇನ್ನು ಸ್ವರ್ಗದ ಬಾಗಿಲಲ್ಲಿ ಅವನು ನಿಂತಿರ್ತಾನೆ. ಸ್ವರ್ಗದ ಒಳಗಡೆ ಪ್ರವೇಶ ಮಾಡ್ಬೇಕು ಅನ್ಕೊಳ್ತಿರ್ತಾನೆ. ಆ ಟೈಮಿಗೆ ಅವನ ಹಿಂದೆ ಇನ್ನೂ ಒಬ್ಬ ಯಾರೋ ವ್ಯಕ್ತಿ ನಿಂತಿರ್ತಾನೆ. ಇನ್ನೊಬ್ಬ ಹಿಂದೆ ನಿಂತಹ ವ್ಯಕ್ತಿ ಈ ವ್ಯಕ್ತಿಯನ್ನು ನೋಡಿ, ನೀನು ಎಲ್ಲಿಗೆ ಹೋಗ್ತಾ ಇದ್ದೀಯಾ ಅಂತ ಕೇಳ್ತಾನೆ. ಎಲ್ಲಿಗೆ ಹೋಗ್ತಾ ಇದ್ದೀಯಾ ಅಂತ ಕೇಳಿದ ತಕ್ಷಣ ಇವನು ಹೇಳ್ತಾನೆ, ನಾನು ಸ್ವರ್ಗಕ್ಕೆ ಹೋಗ್ತಾ ಇದ್ದೀನಿ ಅಂತ. ಹಿಂದ್ಗಡೆ ಇರೋ ವ್ಯಕ್ತಿಗೆ ಇವನು ಕೇಳ್ತಾನೆ, ನೀನು ಎಲ್ಲಿಗೆ ಹೋಗ್ತಾ ಇದ್ದೀಯಾ ಅಂತ. ಆ ಹಿಂದ್ಗಡೆ ಇರೋ ವ್ಯಕ್ತಿ ಹೇಳ್ತಾನೆ, ನೀನು ಎಲ್ಲಿಗೆ ಹೋಗ್ತೀಯೋ ನಾನು ಇನ್ನು ಹಿಂದೆನೇ ಬರ್ತಾ ಇರ್ತೀನಿ ಅಂತ ಹೇಳ್ತಾನೆ. ಹೇಳಿದ ತಕ್ಷಣ ಈ ವ್ಯಕ್ತಿ ಕೇಳ್ತಾನೆ, ನೀನು ಯಾರು ನನ್ನ ಹಿಂದೆ ಬರಲಿಕ್ಕೆ? ನಿನಗೂ ನನಗೂ ಏನು ಸಂಬಂಧ? ನೀನು ಯಾರಂತಾನೆ ನನಗೆ ಗೊತ್ತಿಲ್ಲ, ನೀನು ಯಾಕೆ ನನ್ನ ಹಿಂದೆ ಬರ್ತಾ ಇದ್ದೀಯಾ ಅಂತ ಈ ವ್ಯಕ್ತಿ ಕೇಳ್ತಾನೆ. ಕೇಳಿದ ತಕ್ಷಣ ಆ ಹಿಂದ್ಗಡೆ ಇದ್ದಂತಹ ವ್ಯಕ್ತಿ ಹೇಳ್ತಾನೆ, ನಾನು ಬೇರೆ ಯಾರೂ ಅಲ್ಲ, ನಾನೇ ನಿನ್ನ ದುರಾದೃಷ್ಟ, ನಾನೇ ನಿನ್ನ ದುರ್ಭಾಗ್ಯ. ನಾನು ಸದಾ ಕಾಲಕ್ಕೂ ನಿನ್ನ ಜೊತೆಗೆ ಇದ್ದೆ, ಈಗಲೂ ಕೂಡ ನಾನು ನಿನ್ನ ಜೊತೆಗೇನೆ ಇರ್ತೀನಿ, ಮುಂದೂ ಕೂಡ ನಾನು ಸದಾ ಕಾಲಕ್ಕೂ ನಿನ್ನ ಜೊತೆಗೇನೆ ಇರ್ತೀನಿ, ನಾನು ಯಾವತ್ತೂ ನಿನ್ನನ್ನು ಬಿಟ್ಟು ಹೋಗೋದಿಲ್ಲ ಅಂತ ಹೇಳ್ತಾನೆ. ಹೇಳಿದ ತಕ್ಷಣ ಈ ವ್ಯಕ್ತಿ ಹೇಳ್ತಾನೆ, ಆ ಕಲಿಯುಗದ ಜಗತ್ತಿನಲ್ಲಂತೂ ನಾನು ಬಹಳಷ್ಟು ದುಃಖದ ಅನುಭವ ಮಾಡಿದೆ. ನನ್ನ ಭಾಗ್ಯ ಸರಿನೇ ಇರಲಿಲ್ಲ. ನಾನು ಸೆಕೆಂಡಿಗೂ ಭಾಗ್ಯಹೀನ ಅಂತ ಫೀಲ್ ಮಾಡ್ತಾ ಇದ್ದೆ. ನನ್ನ ಅದೃಷ್ಟ ಸರಿ ಇಲ್ಲ ಅಂತ ನನ್ನನ್ನು ನಾನು ಬೈಕೊಳ್ತಾ ಇದ್ದೆ. ಈಗ ನಾನು ಶರೀರ ಬಿಟ್ಟು ಇಲ್ಲಿ ಸ್ವರ್ಗಲೋಕಕ್ಕೆ ಹೋಗ್ಬೇಕಂತ ಬಂದರೂ ಈಗಲೂ ನೀನು ನನ್ನ ಹಿಂದೆ ಬರ್ತೀನಿ ಅಂತೀಯಲ್ಲ, ಈಗ ಯಾಕೆ ನೀನು ನನ್ನ ಹಿಂದೆ ಬರ್ತೀಯಾ ಅಂತ ಹೇಳಿ ಅವನು ತನ್ನ ದುರಾದೃಷ್ಟವನ್ನು ತಾನು ಮಾತಾಡಿಸ್ತಾನೆ. ಆಗ ಆ ದುರಾದೃಷ್ಟ ಅವನಿಗೆ ಹೇಳ್ತದೆ, ನೀನು ಎಲ್ಲಿಯವರೆಗೂ ಬಾರಿಗೂ ನಾನು ಭಾಗ್ಯಹೀನ, ನನ್ನ ಅದೃಷ್ಟ ಸರಿ ಇಲ್ಲ ಅನ್ನೋ ಶಬ್ದ ಹೇಳ್ತಾ ಇರ್ತೀಯೋ ಅಲ್ಲಿವರೆಗೂ ನಾನು ನಿನ್ನನ್ನು ಬಿಟ್ಟು ಎಲ್ಲೂ ಹೋಗೋದೇ ಇಲ್ಲ. ನೀನು ಎಲ್ಲಿ ಹೋದ್ರೂ ನಾನೇನು ಮಾಡ್ತಿರ್ತೀನಿ, ನೀನು ಹಿಂದೆನೇ ಬರ್ತಾ ಇರ್ತೀನಿ ಅಂತ ಹೇಳ್ತದೆ. ಹೇಳಿದ ತಕ್ಷಣ ಇವನು ಹೇಳ್ತಾನೆ, ಇವತ್ತಿನಿಂದ ನಾನು ಭಾಗ್ಯಹೀನ ಅಂತ ಫೀಲ್ ಮಾಡೋದೇ ಇಲ್ಲ, ನೀನು ನನ್ನನ್ನು ಬಿಟ್ಟು ಹೋಗು, ನಾನು ಇವತ್ತಿಂದ ಭಾಗ್ಯಶಾಲಿ ಅಂತ ಅನುಭವ ಮಾಡ್ತೀನಿ ಅಂತ ಆ ವ್ಯಕ್ತಿಯನ್ನು ಕಳಿಸ್ತಾ ಇರ್ತಾನೆ. ಅಷ್ಟೊತ್ತಿಗೆ ಅವನು ರಾತ್ರಿ ಏನು ಮಲಗಿರ್ತಾನೆ, ಸಾಯಬೇಕು ಅಂತ ಅವನಿಗೆ ಕನಸಿನಲ್ಲಿ ಇಷ್ಟೆಲ್ಲ ದೃಶ್ಯಗಳು ಕಂಡಿರ್ತದೆ. ಎಚ್ಚರ ಆದ ತಕ್ಷಣ ಅವನಿಗೆ ರಿಯಲೈಸ್ ಆಗ್ತದೆ, ಅಂದರೆ ನನ್ನ ಭಾಗ್ಯ ಸರಿ ಇಲ್ಲ ಅಂತ ನಾನು ಫೀಲ್ ಮಾಡ್ಕೊಳ್ತಾ ಹೋದರೆ ಎಂದೂ ನನ್ನ ಭಾಗ್ಯ ಶ್ರೇಷ್ಠವಾಗಿ ರೂಪಿತ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ನನ್ನ ಭಾಗ್ಯ ಚೆನ್ನಾಗಿದೆ, ನಾನು ಅದೃಷ್ಟವಂತ, ನಾನು ಭಾಗ್ಯಶಾಲಿ, ನನ್ನಷ್ಟು ಭಾಗ್ಯಶಾಲಿಗಳು ಜಗತ್ತಿನಲ್ಲಿ ಯಾರೂ ಇಲ್ಲ ಅಂತ ನಾವೇನಾದರೂ ಸಂಕಲ್ಪ ಮಾಡ್ತಾ ಹೋದರೆ ಜಗತ್ತಿನಲ್ಲಿ ನಮ್ಮಷ್ಟು ಭಾಗ್ಯಶಾಲಿಗಳು ಯಾರೂ ಇಲ್ಲ. ಆದರೆ ನಾವೇನು ಮಾಡ್ತೀವಿ ಹೆಜ್ಜೆಗೂ ಅಂದರೆ, ಈ ಜಗತ್ತಿನಲ್ಲಿ ಪ್ರತಿಯೊಂದು ಪರಿಸ್ಥಿತಿಯನ್ನು ನೋಡಿ, ಪ್ರತಿಯೊಂದು ಮಾತನ್ನು ನೋಡಿ ನಮ್ಮ ಭಾಗ್ಯ ಸರಿ ಇಲ್ಲ, ನಮ್ಮ ಅದೃಷ್ಟ ಸರಿ ಇಲ್ಲ, ನಾನು ಸರಿ ಇಲ್ಲ ಅಂದ್ಕೊಳ್ತಾ ಅದೇ ರೀತಿ ವಿಚಾರಗಳನ್ನು ಮಾಡ್ತೀವಿ ಹೊರತು ಅದೃಷ್ಟವನ್ನು ರೂಪಿಸಿಕೊಳ್ಳುವಂತಹ ವಿಚಾರವನ್ನು ಮಾಡೋದೇ ಇಲ್ಲ. ಅದಕ್ಕೆ ಎಷ್ಟೋ ಇಂತಹ ಉದಾಹರಣೆನ ನಾವು ನೋಡ್ತೀವಿ. ಬಡತನದ ಮನೆಯಲ್ಲಿ ಅನೇಕರು ಹುಟ್ಟಿದವರೆಲ್ಲ ಶ್ರೀಮಂತರ ಮನೆಯಲ್ಲೇ ಹುಟ್ಟಿದವರು ದೊಡ್ಡ ವ್ಯಕ್ತಿಗಳಾಗೋದಿಲ್ಲ. ಇವತ್ತು ಬಡತನದ ಮನೆಯಲ್ಲಿ ಅನೇಕ ವ್ಯಕ್ತಿಗಳು ಹುಟ್ಟಿದ್ರೂ ಕೂಡ, ಹುಟ್ಟಿದ ವಾತಾವರಣ ಬಡತನದಿದ್ದರೂ ಅದೇ ಮನೆಯಲ್ಲಿ, ಒಂದೇ ಮನೆಯಲ್ಲಿ ಅಣ್ಣ ತಮ್ಮ ಹುಟ್ಟಿದ್ರು, ಒಬ್ಬ ಅಣ್ಣ ಆದವನು ಏನು ವಿಚಾರ ಮಾಡ್ತಾನೆ ಅಂದರೆ, ನಮ್ಮ ತಂದೆ ತಾಯಿ ಬಡವರು, ಅದಕ್ಕೆ ನನಗೆ ಒಳ್ಳೆ ಎಜುಕೇಷನ್ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ನಾನು ಒಳ್ಳೆ ಉದ್ಯೋಗ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಅವನು ಜೀವನದ ಕೊನೆಯವರೆಗೂ ಒಂದು ಸಣ್ಣ ಕೆಲಸಕ್ಕೆ ಸೇರ್ಕೊಂಡು ಸಣ್ಣ ಕೆಲಸ ಮಾಡ್ತಾ ಇರ್ತಾನೆ. ಆದರೆ ತಮ್ಮ ಆದಂತವನು ಅದೇ ಬಡತನದ ಮನೇಲಿ ಹುಟ್ಟಿದ್ರು ಕೂಡ ಅವನು ಫೀಲ್ ಮಾಡ್ತಾನೆ, ನಮ್ಮ ತಂದೆ ತಾಯಿ ಇಷ್ಟು ಬಡತನದಲ್ಲಿದ್ದಾರೆ, ಇಷ್ಟು ಕಷ್ಟದಲ್ಲಿದ್ದಾರೆ, ಆದರೆ ಮುಂದೆ ಇಂತಹ ಕಷ್ಟ ನನ್ನ ಜೀವನದಲ್ಲಿ ಬರಬಾರ್ದು, ಅದಕ್ಕೋಸ್ಕರ ನಾನು ಕಷ್ಟಪಟ್ಟು ಓದಬೇಕು ಅಂತ ಸ್ಟ್ರೀಟ್ ಲೈಟ್ ಕೆಳಗಡೆನಾದರೂ ಹಗಲು ರಾತ್ರಿ ಓದಿ ಆ ವ್ಯಕ್ತಿ ನಾಳೆ ಒಬ್ಬ ಬಹಳ ದೊಡ್ಡ ಆಫೀಸರ್ ಆಗಿ ಚೇಂಜ್ ಆಗ್ತಾನೆ. ಅಂದರೆ ಆ ವ್ಯಕ್ತಿ ಆಫೀಸರ್ ಆದ, ಅದೇ ಅವನಣ್ಣ ಒಂದು ಸಾಮಾನ್ಯ ಕೆಲಸಕ್ಕೆ ಸೇರ್ಕೊಂಡ. ಯಾಕೆ ಅಂದರೆ ಇಬ್ಬರ ವಿಚಾರದಲ್ಲಿ ವ್ಯತ್ಯಾಸ. ಅಂದರೆ ಅವ್ರ ಅಣ್ಣ ಏನು ಯೋಚನೆ ಮಾಡ್ತಿದ್ದ, ನಮ್ಮ ತಂದೆ ತಾಯಿ ಬಡತನದಲ್ಲಿದ್ದಾರೆ, ಅದಕ್ಕೆ ನಾನು ಎಂದೂ ದೊಡ್ಡವನಾಗಲಿಕ್ಕೆ ಸಾಧ್ಯ ಇಲ್ಲ, ನಾನು ಎಂದೂ ಶ್ರೀಮಂತ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಯೋಚನೆ ಮಾಡ್ತಿದ್ದ. ಅದೇ ತಮ್ಮ ಯೋಚನೆ ಏನು ಮಾಡ್ದ, ನಮ್ಮ ತಂದೆ ತಾಯಿ ಇಷ್ಟು ಕಷ್ಟದಲ್ಲಿದ್ದಾರೆ ಅಂದರೆ ಅಂತಹ ಕಷ್ಟ ನನಗೆಂದೂ ಜೀವನದಲ್ಲಿ
ಬರಬಾರ್ದು. ಅದಕ್ಕೋಸ್ಕರ ನಾನು ಹಗಲು ರಾತ್ರಿ ಕಷ್ಟಪಟ್ಟು ಓದಬೇಕು ಅಂತ ಅವನು ಪ್ರಯತ್ನ ಮಾಡಿದ್ದಕ್ಕೆ ಅವನು ಬಹಳ ದೊಡ್ಡ ವ್ಯಕ್ತಿಯಾಗಿ ಪರಿವರ್ತನೆ ಆದ. ಹಾಗೆ ಇವತ್ತು ನಮ್ಮ ಜೀವನದಲ್ಲಿ ನಮ್ಮ ಭಾಗ್ಯವನ್ನು ಯಾರೂ ರೂಪಿಸಲಿಕ್ಕೆ ಸಾಧ್ಯ ಇಲ್ಲ. ಏನಾದರೂ ನಮ್ಮ ಭಾಗ್ಯವನ್ನು ರೂಪಿಸ್ಕೊಳ್ಬೇಕು ಅಂದರೆ ನಾವೇ ಕರ್ಮ ಮಾಡಬೇಕು, ನಾವೇ ಭಾಗ್ಯವನ್ನು ರೂಪಿಸ್ಕೊಳ್ಬೇಕು. ಇವತ್ತು ನಮ್ಮ ಜೀವನದಲ್ಲಿ ನಮಗೇನಾದರೂ ಭಾಗ್ಯಹೀನರು ಅಂತ ಅನುಭವ ಆಗ್ತಾ ಇದೆ, ದುರಾದೃಷ್ಟವಂತರು ಅಂತ ಅನುಭವ ಆಗ್ತಾ ಇದೆ ಅಂದರೆ ನಮ್ಮ ಭಾಗ್ಯಹೀನತೆ ಅಥವಾ ನಮ್ಮ ದುರಾದೃಷ್ಟಕ್ಕೆ ಕಾರಣ ಬೇರೆ ಯಾರೂ ಅಲ್ಲ, ನಾವು ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಕರ್ಮದ ಫಲ. ನಾವು ಹಿಂದಿನ ಜನ್ಮದಲ್ಲಿ ಶ್ರೇಷ್ಠ ಕರ್ಮ ಮಾಡಿಲ್ಲ ಅಂದರೆ ಇವತ್ತು ನಮ್ಮ ಭಾಗ್ಯ ಶ್ರೇಷ್ಠವಾಗಿರಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಆಲ್ರೆಡಿ ನಾವು ಭಾಗ್ಯಹೀನರು ಅಂತ ಹೇಳಿ ಫೀಲ್ ಮಾಡ್ತಾ ಇದ್ದೀವಿ. ಆದರೆ ಮುಂದಿಗೋಸ್ಕರ ನಾವು ಎಂತಹ ಕರ್ಮವನ್ನು ಮಾಡ್ತಾ ಇದ್ದೀವಿ, ಮುಂದಿಗೋಸ್ಕರ ನಾವು ಶ್ರೇಷ್ಠ ಕರ್ಮವನ್ನು ಮಾಡಿದ್ವಿ ಅಂದರೆ ಅವಶ್ಯವಾಗಿ ನಮ್ಮ ಅದೃಷ್ಟ ಅಥವಾ ನಮ್ಮ ಭಾಗ್ಯ ಅನ್ನುವಂಥದ್ದು ಶ್ರೇಷ್ಠವಾಗಿ ರೂಪಿತ ಆಗೇ ಆಗ್ತದೆ. ಈ ಸೃಷ್ಟಿಯಲ್ಲಿ ಯಾರೂ ನಮ್ಮ ಭಾಗ್ಯವನ್ನು ಬರೆಯೋದಿಲ್ಲ, ನಮ್ಮ ಭಾಗ್ಯವನ್ನು ಬರ್ಕೊಳ್ಬೇಕಾದಂಥವ್ರು ನಾವೇ ಆಗಿದ್ದೀವಿ. ಬೇಕಂದ್ರೆ ಶ್ರೇಷ್ಠ ಭಾಗ್ಯವನ್ನು ರೂಪಿಸ್ಕೊಳ್ಬಹುದು, ಬೇಡ ಅಂದರೆ ಕನಿಷ್ಠ ಭಾಗ್ಯವನ್ನು ಕೂಡ ನಾವೇ ರೂಪಿಸ್ಕೊಳ್ಬಹುದು. ಇವತ್ತು ಎಷ್ಟೋ ಜನ ಏನು ಮಾಡ್ತಾರೆ ಪ್ರಯತ್ನ ಅಂದರೆ ಯಾರ್ದಾದ್ರೂ ಭಾಗ್ಯವನ್ನು ಬಹಳ ಚೆನ್ನಾಗಿ ರೂಪಿಸಬೇಕು ಅಂತ ಪ್ರಯತ್ನ ಪಡ್ತಾ ಇರ್ತಾರೆ. ಅಂದರೆ ತಮಗೆ ಬೇಕಾದಂತಹ ಬಹಳ ಹತ್ತಿರದ ಸಂಬಂಧಿಗಳಿರ್ತಾರೆ, ಆ ಸಂಬಂಧಿಗಳ ಭಾಗ್ಯವನ್ನು ಏನಾದರೂ ಮಾಡಿ ಶ್ರೇಷ್ಠವಾಗಿ ರೂಪಿಸೋಣ ಅಂತ ಹಗಲು ರಾತ್ರಿ ಆ ಸಂಬಂಧಿಗಳಿಗೆ ಅನೇಕ ವ್ಯವಸ್ಥೆಗಳನ್ನು ಮಾಡಿಕೊಡ್ತಾರೆ. ಇವ್ರು ಚೆನ್ನಾಗಿರಬೇಕು, ಇವ್ರು ಖುಷಿಯಿಂದ ಇರಬೇಕು ಅಂತ ಹೇಳಿ ಹಗಲು ರಾತ್ರಿ ಇವರು ಪ್ರಯತ್ನ ಪಟ್ಟು ಅವ್ರ ಭಾಗ್ಯ ರೂಪಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಹಗಲು ರಾತ್ರಿ ಅವ್ರ ಭಾಗ್ಯ ರೂಪಿಸ್ಲಿಕ್ಕೋಸ್ಕರ ಇವರು ಅನೇಕ ಪ್ರಯತ್ನ ಪಟ್ಟರೂ ಕೂಡ ಎಷ್ಟೆಲ್ಲ ಅವರಿಗೋಸ್ಕರ ದುಡ್ಡು ಖರ್ಚು ಮಾಡಿ ಏನೆಲ್ಲ ವ್ಯವಸ್ಥೆ ಮಾಡಿಕೊಟ್ರು ಮತ್ತು ಅವ್ರು ಎಲ್ಲಿದ್ರು ಅಲ್ಲೇ ಇರ್ತಾರೆ. ಅವ್ರ ಭಾಗ್ಯ ಶ್ರೇಷ್ಠವಾಗಿ ರೂಪಿತ ಆಗೋದೇ ಇಲ್ಲ. ಯಾಕೆ ಆಗೋದಿಲ್ಲ ಅಂದರೆ ಅವರು ಭಾಗ್ಯದಲ್ಲಿ ಬರ್ಕೊಂಡು ಬಂದಿಲ್ಲ ಅಂದರೆ ನಾವು ಏನು ಮಾಡಿದ್ರು ಆ ಭಾಗ್ಯವನ್ನು ಅವ್ರಿಗೆ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಅವ್ರ ಭಾಗ್ಯದಲ್ಲಿ ಇರಲಿಲ್ಲ, ನಾವೇನು ಮಾಡ್ತಾ ಇದ್ದೀವಿ, ಅವ್ರಿಗೆ ಕೊಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೀವಿ. ನಾವು ಎಷ್ಟು ಟ್ರೈ ಮಾಡಿದರೂ ಅವ್ರಿಗೆ ಆ ಭಾಗ್ಯ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಕೆಲವರು ಇಂತಹ ವ್ಯಕ್ತಿಗಳಿರ್ತಾರೆ, ಅವರಿಗೆ ನಾವು ಏನಾದರೂ ಮಾಡಿ ಅವ್ರ ಭಾಗ್ಯ ಶ್ರೇಷ್ಠ ಆಗಬಾರ್ದು, ಅವ್ರ ಕೆಳಗಡೆ ಬೀಳಬೇಕು, ಅವ್ರ ಕನಿಷ್ಠ ಆಗಬೇಕು, ಅವ್ರ ಅದೃಷ್ಟಹೀನರಾಗಬೇಕು ಅಂತ ಹಗಲು ರಾತ್ರಿ ಪ್ರಯತ್ನ ಮಾಡ್ತಾ ಇರ್ತೀವಿ. ಇನ್ನು ಅನ್ಯರನ್ನು ನೋಡಿ ನಾವು ಯಾರನ್ನು ನೋಡಿ ಇವ್ರ ಭಾಗ್ಯ ಶ್ರೇಷ್ಠ ಇರಬಾರ್ದು, ಇವ್ರ ಕೆಳಗಡೆ ಬೀಳಬೇಕು, ಇವ್ರು ಚೆನ್ನಾಗಿರಬಾರ್ದು ಅಂತ ಟ್ರೈ ಮಾಡ್ತಿರ್ತೀವೋ, ಎಷ್ಟೆಷ್ಟು ಅವ್ರನ್ನ ಬಿಡಿಸ್ಲಿಕ್ಕೆ ಟ್ರೈ ಮಾಡ್ತಿರ್ತೀವೋ ಅಷ್ಟೆಷ್ಟು ಅವ್ರು ಮತ್ತು ಮೇಲೆ ಹೋಗ್ತಾನೆ ಇರ್ತಾರೆ, ಮತ್ತು ಭಾಗ್ಯಶಾಲಿಗಳಾಗ್ತಾನೆ ಇರ್ತಾರೆ. ಇಬ್ಬರನ್ನು ನೋಡಿ ಆಶ್ಚರ್ಯ ಆಗ್ತದೆ ನಮಗೆ. ಇವ್ರ ಭಾಗ್ಯವನ್ನು ರೂಪಿಸ್ಬೇಕಂತ ಪ್ರಯತ್ನ ಪಡ್ತಿದ್ದೀವಿ, ಏನು ಮಾಡಿದ್ರು ನಮಗೆ ಇವ್ರ ಭಾಗ್ಯ ರೂಪಿಸ್ಲಿಕ್ಕೆ ಆಗ್ತಾ ಇಲ್ಲ. ಇವ್ರ ಭಾಗ್ಯವನ್ನು ನಾವು ಹಾಳು ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀವಿ, ಎಷ್ಟು ಪ್ರಯತ್ನ ಪಟ್ಟರು ನಮಗೆ ಇವ್ರ ಭಾಗ್ಯವನ್ನು ಹಾಳು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂದರೆ ಭಾಗ್ಯ ಅನ್ನುವಂಥದ್ದು ಯಾರ್ದು ರೂಪಿಸ್ಲಿಕ್ಕೂ ಸಾಧ್ಯ ಇಲ್ಲ, ಯಾರ ಭಾಗ್ಯವನ್ನು ಕಿತ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಇವತ್ತು ಯಾರಾದರೂ ವ್ಯಕ್ತಿಗಳು ಮನಸ್ಸು ಮಾಡಿದರೆ ನಿಮ್ಮ ಹತ್ರ ಇರೋ ಎಲ್ಲ ಧನವನ್ನು ಕಿತ್ಕೊಳ್ಳಬಹುದು, ನಿಮ್ಮ ಹತ್ರ ಇರೋ ಎಲ್ಲ ವಸ್ತುಗಳನ್ನು ಕಿತ್ಕೊಳ್ಬಹುದು, ನಿಮ್ಮ ಸಂಬಂಧಿಗಳನ್ನು ಕಿತ್ಕೊಳ್ಬಹುದು. ಆದರೆ ಎಲ್ಲ ಕಿತ್ಕೊಂಡ ಮೇಲೂ ಕೂಡ ಒಂದು ವೇಳೆ ನಿಮ್ಮ ಭಾಗ್ಯ ಶ್ರೇಷ್ಠ ಇತ್ತು ಅಂದರೆ ಅವ್ರು ಏನು ಮಾಡಿದ್ರು ನಿಮ್ಮ ಭಾಗ್ಯವನ್ನು ಕಿತ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಸದಾ ಕಾಲಕ್ಕೂ ನಮ್ಮ ಜೀವನದಲ್ಲಿ ನಾವು ಇದನ್ನು ನೆನಪಿಟ್ಕೊಳ್ಬೇಕು, ನನ್ನ ಅದೃಷ್ಟವನ್ನು, ನನ್ನ ಭಾಗ್ಯವನ್ನು ಯಾರು ಏನು ಮಾಡಿದರೂ ಹಾಳು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾರು ಯಾವ ಕಾರಣಕ್ಕೂ ನನ್ನ ಭಾಗ್ಯವನ್ನು ಕೆಡಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ನನ್ನ ಭಾಗ್ಯ ಶ್ರೇಷ್ಠ ಇದೆ ಅಂದಮೇಲೆ ಯಾರು ಅದನ್ನು ಕೆಡಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂದಮೇಲೆ ನಾನು ಬೇರೆಯವರು ಎಲ್ಲಿ ಏನು ಮಾಡ್ತಾರೋ ನನಗೆ ಇವತ್ತು ಎಷ್ಟೋ ಜನರಿಗೆ ಭಯ, ನನ್ನ ಹತ್ರ ಬಂದು ಎಲ್ಲಿ ದನ ಕಿತ್ಕೊಳ್ತಾರೋ, ನನ್ನ ಸಂಬಂಧಿಗಳನ್ನು ಕಿತ್ಕೊಳ್ತಾರೋ, ನನ್ನ ವಸ್ತು ಕಿತ್ಕೊಳ್ತಾರೋ, ಅದನ್ನು ಕಿತ್ಕೊಳ್ತಾರೋ, ಇದನ್ನು ಕಿತ್ಕೊಳ್ತಾರೋ ಅಂತ ಮನುಷ್ಯ ಬಹಳ ಚಿಂತೆ ಮಾಡ್ತಾ ಇರ್ತಾನೆ. ನಾವೆಂದೂ ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ ಜೀವನದಲ್ಲಿ. ಯಾಕೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಅಂದರೆ ನಾವು ಏನು ಕರ್ಮ ಮಾಡಿದ್ದೀವೋ ಆ ಕರ್ಮಕ್ಕೆ ತಕ್ಕಂತೆ ನಮ್ಮ ಭಾಗ್ಯ ರೂಪಿತ ಆಗಿದೆ. ಇವತ್ತು ವ್ಯಕ್ತಿ ಏನು ಬೇಕಾದರೂ ಕಿತ್ಕೊಳ್ಬಹುದು, ಆದರೆ ವ್ಯಕ್ತಿ ಯಾವ ಕಾರಣಕ್ಕೂ ಅವ್ನು ನನ್ನ ಭಾಗ್ಯವನ್ನು ಕಿತ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಶ್ರೇಷ್ಠ ಕರ್ಮ ಮಾಡಿ ಶ್ರೇಷ್ಠ ಭಾಗ್ಯವನ್ನು ನಾನು ರೂಪಿಸ್ಕೊಂಡು ಬಂದಿದ್ದೀನಿ. ನಾನು ರೂಪಿಸಿಕೊಂಡು ಬಂದಂತಹ ಭಾಗ್ಯವನ್ನು ಯಾವ ಕಾರಣಕ್ಕೂ ಎಂದೂ ಯಾರು ಏನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ನಮ್ಮ ಭಾಗ್ಯವನ್ನು ಯಾರೂ ಕಿತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ಲಿಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳಬೇಕು ಅಂದರೆ, ಒಂದು ಊರಿನಲ್ಲಿ ಒಬ್ಬ ರಾಜ ಇರ್ತಾನೆ. ಆ ರಾಜನಿಗೆ 3 ಜನ ಹೆಣ್ಮಕ್ಳು ಇರ್ತಾರೆ. ಆ 3 ಜನ ಹೆಣ್ಮಕ್ಳು ಬಹಳ ಪ್ರೀತಿಯಿಂದ ರಾಜ 3 ಜನರನ್ನು ಬೆಳೆಸ್ತಾನೆ, ದೊಡ್ಡವರನ್ನಾಗಿ ಮಾಡ್ತಾನೆ. ಆ 3 ಜನರು ಬಹಳ ಪ್ರೀತಿಯಿಂದ ತಂದೆ ಪಾಲನೆಯಲ್ಲಿ ಬೆಳೀತಾ ಇರ್ತಾರೆ. ಈ 3 ಜನ ದೊಡ್ಡವರಾದ್ಮೇಲೆ ಒಂದು ದಿನ ರಾಜನಿಗೆ ಅಭಿಮಾನ ಬಂದ್ಬಿಡ್ತದೆ, ನಾನು ಈ 3 ಜನ ಮಕ್ಕಳನ್ನು ಬಹಳ ಪ್ರೀತಿಯಿಂದ ಪಾಲನೆ ಮಾಡಿದೆ, ಇಷ್ಟು ಚೆನ್ನಾಗಿ ಬೆಳೆಸ್ದೆ, ಅವ್ರು ನೋಡಿ ಇಷ್ಟು ಭಾಗ್ಯಶಾಲಿಗಳಾದರೂ ನನ್ನ ಮಕ್ಕಳಾಗಿ ಹುಟ್ಟಿದ್ದಕ್ಕೆ ಅಂತ. ಕೊನೆಗೆ ಒಂದು ದಿನ ಆ ರಾಜ ತನ್ನ 3 ಜನ ಮಕ್ಕಳನ್ನು ಕರೆದು ಕೇಳ್ತಾನೆ. ದೊಡ್ಡ ಮಗಳನ್ನ ಕೇಳ್ತಾಳೆ,
ನೀನು ಇಷ್ಟು ಭಾಗ್ಯಶಾಲಿ ಆಗಲಿಕ್ಕೆ, ಇಷ್ಟು ಅದೃಷ್ಟಶಾಲಿ ಆಗಲಿಕ್ಕೆ, ಇಷ್ಟು ಒಳ್ಳೆ ರೀತಿಯಲ್ಲಿ ಬೆಳಿಲಿಕ್ಕೆ ಕಾರಣ ಯಾರು ಅಂತ ಹೇಳಿ ಕೇಳ್ತಾನೆ. ಕೇಳಿದ ತಕ್ಷಣ ಆ ದೊಡ್ಡ ಮಗಳು ಹೇಳ್ತಾಳೆ, ನಿಮ್ಮ ಮಗಳಾಗಿ ಹುಟ್ಟಿದ್ದಕ್ಕೆ ನನಗಿಷ್ಟೆಲ್ಲ ಭಾಗ್ಯ ರೂಪಿತ ಆಯಿತು. ಒಂದು ವೇಳೆ ನಾನು ನಿಮ್ಮ ಮಗಳಾಗಿರಲಿಲ್ಲ ಅಂದಿದ್ರೆ ನನ್ನ ಭಾಗ್ಯ ಇಷ್ಟು ಶ್ರೇಷ್ಠ ಆಗ್ತಾ ಇರಲಿಲ್ಲ. ನನ್ನ ಭಾಗ್ಯಕ್ಕೆ ನೀವೇ ಕಾರಣ ಅಂತ ಅವ್ರ ತಂದೆ ಮಹಿಮೆಯನ್ನು ಮಾಡ್ತಾಳೆ. ಯಾವಾಗ ಅವ್ರ ತಂದೆ ಮಹಿಮೆ ಮಾಡ್ತಾರೋ ತಂದೆ ಖುಷಿಯಾಗ್ಬಿಡ್ತಾನೆ. ಅಂದ್ರೆ ನನ್ನ ಮಗಳ ಭಾಗ್ಯಕ್ಕೆ ನಾನೇ ಕಾರಣ ಆಗಿದ್ದೀನಿ ಅಂತ. ಕೊನೆಗೆ ಆ ರಾಜ ಎರಡನೇ ಮಗಳನ್ನ ಕೇಳ್ತಾನೆ, ನಿನ್ನ ಭಾಗ್ಯಕ್ಕೆ ಕಾರಣ ಯಾರು ಅಂತ ಹೇಳಿ. ಯಾವಾಗ ನಿನ್ನ ಭಾಗ್ಯಕ್ಕೆ ಕಾರಣ ಯಾರು ಅಂತ ಎರಡನೇ ಮಗಳನ್ನ ಕೇಳ್ತಾನೋ, ಕೇಳಿದ ತಕ್ಷಣ ಆ ಎರಡನೇ ಮಗಳು ಹೇಳ್ತಾಳೆ, ನನ್ನ ಭಾಗ್ಯಕ್ಕೂ ನೀವೇ ಕಾರಣ. ನಿಮ್ಮ ಮಗಳಾಗಿ ಹುಟ್ಟಿದ್ದಕ್ಕೆ ನನ್ನ ಅದೃಷ್ಟ ಇಷ್ಟು ಶ್ರೇಷ್ಠವಾಗಿ ರೂಪಿತ ಆಗಿದೆ. ನಿಮ್ಮ ಮನೇಲಿ ಹುಟ್ಟಿದ್ದಕ್ಕೆ ನನ್ನ ಅದೃಷ್ಟ ರೂಪಿತ ಆಯಿತು. ಒಂದು ವೇಳೆ ನಿಮ್ಮ ಮನೇಲಿ ಹುಟ್ಟಿಲ್ಲ ಅಂದರೆ ನನ್ನ ಅದೃಷ್ಟ ರೂಪಿತ ಆಗ್ತಾನೆ ಇರಲಿಲ್ಲ ಅಂತ ಆ ಎರಡನೇ ಮಗಳು ಹೇಳ್ತಾಳೆ. ಆವಾಗಲೂ ರಾಜನಿಗೆ ಬಹಳ ಖುಷಿ ಆಗ್ತದೆ. ಕೊನೆಗೆ ತನ್ನ ಮೂರನೇ ಮಗಳನ್ನು ಕೇಳ್ತಾಳೆ, ನಿನ್ನ ಭಾಗ್ಯಕ್ಕೆ ಕಾರಣ ಯಾರು ಅಂತ. ಯಾವಾಗ ಮೂರನೇ ಮಗಳನ್ನ ನಿನ್ನ ಭಾಗ್ಯಕ್ಕೆ ಕಾರಣ ಯಾರು ಅಂತ ರಾಜ ಕೇಳ್ತಾರೋ, ಕೇಳಿದ ತಕ್ಷಣ ಅವಳು ಹೇಳ್ತಾಳೆ, ನನ್ನ ಭಾಗ್ಯಕ್ಕೆ ಯಾರೂ ಕಾರಣ ಅಲ್ಲ. ನಾನು ಹಿಂದಿನ ಜನ್ಮದಲ್ಲಿ ಮಾಡಿರೋ ಕರ್ಮದ ಫಲವನ್ನು ಇವತ್ತು ನಾನು ರಾಣಿಯಾಗಿ ರಾಜಕುಮಾರಿಯಾಗಿ ಅನುಭವ ಮಾಡ್ತಿದ್ದೀನಿ ಅಂತ ಹೇಳ್ಬಿಡ್ತಾಳೆ. ಹೇಳಿದ ತಕ್ಷಣ ರಾಜನಿಗೆ ಇಷ್ಟು ಸಿಟ್ಟು ಬಂದುಬಿಡ್ತದೆ. ನಾನಿಷ್ಟು ಪ್ರೀತಿಯಿಂದ ಪಾಲನೆ ಮಾಡಿದ್ದೀನಿ, ಇಷ್ಟು ಚೆನ್ನಾಗಿ ಬೆಳೆಸಿದ್ದೀನಿ, ಇವಳು ನನ್ನನ್ನು ಮಹಿಮೆ ಮಾಡೋದು ಬಿಟ್ಟು ನಂದು ಭಾಗ್ಯ ಶ್ರೇಷ್ಠ ಇದೆ ಅಂತ ತನ್ನನ್ನು ತಾನು ಮಹಿಮೆ ಮಾಡ್ಕೊಳ್ತಿದ್ದಾಳಲ್ಲ ಅಂತ ಸಿಟ್ಟಿನಲ್ಲಿ ಸೈನಿಕರಿಗೆ ಹೇಳ್ತಾನೆ, ಇವಳನ್ನ ಕರ್ಕೊಂಡು ಹೋಗಿ ಕಾಡಿನಲ್ಲಿ ಬಿಟ್ಟು ಬಂದುಬಿಡ್ರಿ. ಆ ಕಾಡಿನಲ್ಲಿ ಇವಳು ಭಾಗ್ಯ ಹೇಗಿರ್ತದೋ ನಾನು ನೋಡ್ತೀನಿ ಅಂತ ಹೇಳಿಬಿಡ್ತಾನೆ. ಹೇಳಿದ ತಕ್ಷಣ ಸೇವಕರು ಆ ರಾಜಕುಮಾರಿಯನ್ನ ಕರ್ಕೊಂಡೋಗಿ ಕಾಡಿನಲ್ಲಿ ಬಿಟ್ಟು ಬರ್ತಾರೆ. ಅವಳು ರಾಜಕುಮಾರಿ ಕಾಡಿನಲ್ಲಿ ಇರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ಕಾಡಿಗೆ ಹೋಗ್ತಾಳೆ. ಕೊನೆಗೆ ರಾಜ ವಿಚಾರ ಮಾಡ್ತಾನೆ, ಈಗ ನೋಡೋಣ ಇವಳು ಭಾಗ್ಯ ಹೇಗಿರ್ತದೆ ಅಂತ ರಾಜ ವಿಚಾರ ಮಾಡ್ತಾನೆ. ಕೆಲವು ವರ್ಷಗಳು ಕಳೀತದೆ. ಈ ರಾಜನಿಗೂ ಪಕ್ಕದ ರಾಜನಿಗೂ ಯುದ್ಧ ನಡೀತದೆ. ಇಬ್ಬರಿಗೂ ಯುದ್ಧ ನಡೆದ್ಮೇಲೆ ಈ ರಾಜನನ್ನ ಪಕ್ಕದ ರಾಜ ಸೋಲಿಸ್ಬಿಡ್ತಾನೆ. ಸೋಲಿಸಿದ ತಕ್ಷಣ ಅವನನ್ನು ಬಂಧಿಸಿಕೊಂಡು ಅವನ ರಾಜ್ಯಕ್ಕೆ ಕರ್ಕೊಂಡು ಬರ್ತಾರೆ. ಯಾವಾಗ ಆ ರಾಜ್ಯಕ್ಕೆ ಕರ್ಕೊಂಡು ಬರ್ತಾರೆ ಇವನನ್ನು ಬಂಧಿಸಿ, ಆಗ ಆ ರಾಜ ಸಿಂಹಾಸನದ ಮೇಲೆ ನೋಡ್ತಾನೆ. ಅಲ್ಲಿ ತನ್ನ ಮಗಳಾದಂತಹ ಮೂರನೇ ಮಗಳು ಯಾರನ್ನ ಕಾಡಿಗೆ ಕಳಿಸಿದ್ನೋ ಅವಳು ಅಲ್ಲಿ ಸಿಂಹಾಸನದ ಮೇಲೆ ರಾಣಿಯಾಗಿ ಕುತ್ಕೊಂಡಿರ್ತಾಳೆ. ನೋಡಿ ಆಶ್ಚರ್ಯವಾಗಿ ಕೇಳ್ತಾನೆ ಈ ರಾಜ, ನಾನು ನನ್ನ ಕಾಡಿನಲ್ಲಿ ಬಿಟ್ಟು ಬಂದಿದ್ದೆ, ನೀನು ಹೇಗೆ ಈ ರಾಜ್ಯದಲ್ಲಿ ರಾಣಿಯಾಗಿ ಕುತ್ಕೊಂಡಿದ್ದೀಯಾ ಅಂತ ಕೇಳ್ತಾನೆ. ಕೇಳಿದ ತಕ್ಷಣ ಮತ್ತೋಳು ಅದನ್ನೇ ಹೇಳ್ತಾಳೆ, ನನ್ನ ಭಾಗ್ಯದಲ್ಲಿ ರಾಜ್ಯದ ಅನುಭವ ಮಾಡೋದು ಬರ್ದಿತ್ತು, ನೀನು ಕಿತ್ಕೊಂಡ್ರೂ ಕೂಡ ನನ್ನ ಭಾಗ್ಯದಲ್ಲಿರೋ ರಾಜ್ಯವನ್ನು ಯಾರೂ ಕಿತ್ಕೊಳ್ಳಿಕ್ಕೆ ಸಾಧ್ಯನೇ ಆಗಲಿಲ್ಲ ಅಂತ ಅವಳು ಹೇಳ್ತಾಳೆ. ಹೇಗಿದೆಲ್ಲ ಸಾಧ್ಯ ಆಯಿತು ಅಂತ ರಾಜ ಕೇಳಿದಾಗ ಅವಳು ಹೇಳ್ತಾಳೆ, ನನ್ನನ್ನು ನೀವು ಕಾಡಿನಲ್ಲಿ ಬಿಟ್ಟು ಬಂದ್ರಿ, ಅದೇ ಟೈಮಿಗೆ ಈ ರಾಜ್ಯದ ರಾಜಕುಮಾರ ಬೇಟೆ ಆಡಲಿಕ್ಕೆ ಕಾಡಿಗೆ ಬಂದಿದ್ದ, ಅವನು ಅಲ್ಲಿ ನನ್ನನ್ನು ನೋಡಿ ಕರ್ಕೊಂಡು ಬಂದು ನನ್ನನ್ನು ರಾಣಿಯನ್ನಾಗಿ ಮಾಡ್ಕೊಂಡು ಅರಮನೆಯಲ್ಲಿ ಇಟ್ಕೊಂಡಿದ್ದಾನೆ ಅಂತ ಹೇಳ್ತಾಳೆ. ಅಂದರೆ ಅವಳ ಭಾಗ್ಯದಲ್ಲಿ ರಾಜಕುಮಾರಿ ಆಗೋದು, ರಾಣಿ ಆಗೋದು ಬರ್ದಿತ್ತು. ಅವ್ರ ತಂದೆ ಕಿತ್ಕೊಳ್ಳಿ, ಯಾರು ಕಿತ್ಕೊಳ್ಳಿ, ಅವಳ ಭಾಗ್ಯವನ್ನು ಯಾರೂ ಚೇಂಜ್ ಮಾಡಲಿಕ್ಕೆ ಸಾಧ್ಯನೇ ಆಗಲಿಲ್ಲ. ಯಾಕೆಂದರೆ ಅವಳು ಹಿಂದಿನ ಜನ್ಮದಲ್ಲಿ ಶ್ರೇಷ್ಠ ಕರ್ಮವನ್ನು ಮಾಡಿ ರಾಣಿ ಆಗುವಂತಹ, ರಾಜಕುಮಾರಿ ಆಗುವಂತಹ ಶ್ರೇಷ್ಠ ಭಾಗ್ಯವನ್ನು ಪಡ್ಕೊಂಡು ಬಂದಿದ್ಲು. ಹಾಗೆ ಇವತ್ತು ನಮ್ಮ ಜೀವನದಲ್ಲೂ ಕೂಡ ನಾವು ಏನು ಭಾಗ್ಯವನ್ನು ಪಡ್ಕೊಂಡು ಬಂದಿದ್ದೀವಿ, ಏನು ಭಾಗ್ಯ ನಮ್ಮದಿದೆ, ಅದನ್ನು ಎಂದೂ ಯಾರು ಏನು ಮಾಡಿದರೂ ನಮ್ಮಿಂದ ಕಿತ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ವಸ್ತುಗಳನ್ನು ಕಿತ್ಕೊಳ್ಳಬಹುದು, ಧನವನ್ನು ಕಿತ್ಕೊಳ್ಳಬಹುದು, ಸಂಬಂಧಿಗಳನ್ನು ಕಿತ್ಕೊಳ್ಳಬಹುದು, ಏನು ಬೇಕಾದರೂ ಕಿತ್ಕೊಳ್ಬಹುದು. ಆದರೆ ನಾನೇನು ಭಾಗ್ಯವನ್ನು ಬರ್ಕೊಂಡು ಬಂದಿದ್ದೀನಿ ಅದು ಸ್ವತಃ ನಾನು ಕರ್ಮ ಅನ್ನೋ ಬೀಜವನ್ನು ಬಿತ್ತಿ ನಾನು ಮಾಡಿರೋ ಕರ್ಮದಿಂದ ನನಗೆ ಸಿಕ್ಕಂತಹ ಪ್ರಾಪ್ತಿ. ನಾನು ಬಿತ್ತಿ ನಾನು ಪಡ್ಕೊಂಡಂತಹ ಪ್ರಾಪ್ತಿಯನ್ನು ಯಾವ ಕಾರಣಕ್ಕೂ ಎಂದೂ ಯಾರೂ ಕಿತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇನ್ನು ಯಾವುದು ನನ್ನ ಭಾಗ್ಯದಲ್ಲಿ ಇಲ್ವೋ ಅದನ್ನು ಎಂದೂ ಯಾರೂ ನನಗೆ ಕೊಡಲಿಕ್ಕೂ ಸಾಧ್ಯ ಇಲ್ಲ. ಎಷ್ಟೋ ಬಾರಿ ಮನೇಲಿ ಈ ರೀತಿ ಕೂಡ ನಡೀತದೆ. ಮನೆಯಲ್ಲಿ ಚೆನ್ನಾಗಿ ಅಡುಗೆ ಮಾಡಿರ್ತಾರೆ, ಏನು ಅಡುಗೆ ಮಾಡಿರ್ತಾರೆ ಅಂದರೆ ತಮಗೇನು ಇಷ್ಟ ಆಗಿರ್ತದೋ ಅದೇ ಎಲ್ಲ ವೆರೈಟಿ ಅಡುಗೆ ಮಾಡ್ಕೊಂಡಿರ್ತಾರೆ. ಇನ್ನೇನು ಎಲ್ಲ ಇಷ್ಟ ಆಗೋ ಅಡುಗೆ ಮಾಡ್ಕೊಂಡು ಊಟ ಮಾಡಬೇಕು ಅಂದ್ಕೊಂಡು ಹೋಗಿ ಕುತ್ಕೊಳ್ಳಿಕ್ಕೆ ಹೋಗ್ತಾ ಇರ್ತಾರೆ. ಅಷ್ಟೊತ್ತಿಗೆ ಮನೆಗೊಂದು 3-4 ಜನ ಗೆಸ್ಟ್ ಬಂದುಬಿಡ್ತಾರೆ. ಯಾವಾಗ ಮನೆಗೆ ಗೆಸ್ಟ್ ಬರ್ತಾರೋ ಇವರು ತಮಗಿಷ್ಟ ಅಂತ ಹೇಳಿ ಅಡುಗೆ ಮಾಡ್ಕೊಂಡಿದ್ರು, ತಮಗಿಷ್ಟ ಆಗುವಂತಹ ವಸ್ತುಗಳನ್ನೇ ತಯಾರು ಮಾಡಿದರು. ಗೆಸ್ಟ್ ಬಂದ ತಕ್ಷಣ ಏನು ಮಾಡಬೇಕು, ಅವರಿಗೆ ಎಲ್ಲ ಬಡಿಸ್ಬೇಕು. ಅವರೆಲ್ಲ ಊಟ ಮಾಡಿದ್ರು, ಇವ್ರಿಗೊಂದು ಸ್ವಲ್ಪನೂ ಉಳಿಲೇ ಇಲ್ಲ. ಮಾಡ್ಕೊಂಡಿದ್ದು ಯಾರಿಗೋಸ್ಕರ? ನನಗೋಸ್ಕರ ಅಂತ ಮಾಡ್ಕೊಂಡ್ವಿ. ಆದರೆ ಆಹಾರ ಇವ್ರ ಭಾಗ್ಯದಲ್ಲಿ ಬರದೇ ಇಲ್ಲ. ಅಂದರೆ ಒಂದೊಂದು ಅಗಳಿನ ಮೇಲೂ ನಮ್ಮ ಹೆಸರು ಬರೆದಿದ್ರೆ ಮಾತ್ರ ಅದು ನಮಗೆ ಸಿಗ್ತದೆ. ನಮ್ಮ ಹೆಸರು ಅದರಲ್ಲಿ ಬರದೇ ಇಲ್ಲ ಅಂದರೆ ನಾನು ಏನು ಮಾಡಿದ್ರು ಅದು ನನಗೆ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಅವ್ರ ಹೆಸರು ಬರ್ದಿತ್ತು, ಅವ್ರು ಬಂದರು, ಅವ್ರ ಭಾಗ್ಯದಲ್ಲಿತ್ತು, ಅವ್ರು ಊಟ ಮಾಡಿದ್ರು, ಹೋಗ್ಬಿಟ್ರು. ನನ್ನ ಭಾಗ್ಯದಲ್ಲಿ ಅದು ಇರಲೇ ಇಲ್ಲ ಅಂದಮೇಲೆ ನಾನು ಎಷ್ಟೇ ಪ್ರಯತ್ನ ಪಟ್ಟರು ಆಹಾರ ನನಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಸಣ್ಣ ಪುಟ್ಟ ಊಟದ ವಿಷಯದಲ್ಲೇ ಅದು ನನ್ನ ಭಾಗ್ಯದಲ್ಲಿ ಇರಲಿಲ್ಲ ಅಂದರೆ ನನಗೆ ಸಿಗೋದಿಲ್ಲ ಅಂದಮೇಲೆ ಇನ್ನು ದೊಡ್ಡ ದೊಡ್ಡ ವಿಚಾರಗಳಲ್ಲಿ ಯಾವುದು ನನ್ನ ಭಾಗ್ಯದಲ್ಲಿ ಇಲ್ವೋ ಅದು ಯಾವ ಕಾರಣಕ್ಕೂ ನನಗೆ ಸಿಗೋದಿಲ್ಲ.
ಇನ್ನು ಯಾವುದು ನನ್ನ ಭಾಗ್ಯದಲ್ಲಿದೆನೋ ಅದು ಯಾವ ಕಾರಣಕ್ಕೂ ನಾನು ಕಳ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಭಾಗ್ಯ ಅನ್ನುವಂಥದ್ದೇನಾಗಿದೆ, ನಾನೇ ಬರ್ಕೊಂಡಂಥದ್ದು. ನಾನು ಯಾವ ರೀತಿ ಬರ್ಕೊಳ್ತೀನೋ ಆ ರೀತಿ ನನ್ನ ಭಾಗ್ಯ ರೂಪಿತ ಆಗ್ತದೆ. ಇಲ್ಲಿ ಭಗವಂತನೂ ಕೂಡ ಹೇಳ್ತಾನೆ, ನಿಮ್ಮ ಭಾಗ್ಯ ಅನ್ನುವಂತಹ ಪೆನ್ನನ್ನು ನಾನು ನಿಮ್ಮ ಕೈಯಲ್ಲೇ ಕೊಟ್ಟಿದ್ದೀನಿ. ನೀವೇ ಕರ್ಮ ಮಾಡೋರು, ನೀವೇ ನಿಮ್ಮ ಭಾಗ್ಯವನ್ನು ರೂಪಿಸ್ಕೊಳ್ಳುವಂಥವ್ರು. ಇಲ್ಲಿ ಕರ್ಮ ಅನ್ನೋ ಬೀಜ ಬಿತ್ತೋರು ನಾವೇ, ನಂತರ ಅದರಿಂದ ಬರುವಂತಹ ಫಲವನ್ನು ಪ್ರಾಪ್ತಿ ಮಾಡ್ಕೊಳ್ಳೋರು ಕೂಡ ನಾವೇ ಆಗಿದ್ದೀವಿ. ಅದಕ್ಕೆ ನಮ್ಮ ಭಾಗ್ಯಕ್ಕೆ ನಾವು ಬೇರೆಯವ್ರನ್ನ ದೂಷಿ ಮಾಡಿದರೆ ನಮಗೇನು ಲಾಭ ಇಲ್ಲ. ಇವತ್ತು ಎಷ್ಟೋ ಮಕ್ಕಳು ಏನು ಮಾಡ್ತಾರೆ, ತಂದೆ ತಾಯಿಯನ್ನು ದೂಷಿ ಮಾಡ್ತಾರೆ. ನಾನು ಯಾಕಾದರೂ ನಿಮ್ಮ ಮನೇಲಿ ಹುಟ್ಟಿದ್ನೋ, ನಿಮ್ಮಂಥವ್ರು ನನಗೆ ಸಿಗಬಾರ್ದಿತ್ತು, ನಿನ್ನಂಥ ಸಂಬಂಧಿಗಳು ನಮಗೆ ಸಿಗಬಾರ್ದಿತ್ತು ಅಂದರೆ ತಮ್ಮ ಸಂಬಂಧಿಗಳನ್ನು ದೂಷಿಸ್ತಾರೆ, ತಂದೆ ತಾಯಿಯನ್ನು ದೂಷಿಸ್ತಾರೆ, ತಮ್ಮ ಎಜುಕೇಷನ್ ಸ್ಕೂಲನ್ನು ದೂಷಿಸ್ತಾರೆ, ಟೀಚರ್ಸನ್ನು ದೂಷಿಸ್ತಾರೆ, ತಾವು ಮಾಡ್ತಾ ಇರೋ ಹುದ್ದೆಯನ್ನು ದೂಷಿಸ್ತಾರೆ. ಆದರೆ ಅವ್ರು ಯಾರೂ ಕಾರಣ ಅಲ್ಲ. ನನಗಂಥ ಸಂಬಂಧಿಗಳು ಸಿಗಬೇಕಂದ್ರೂ ನಂದು ಹಿಂದಿನ ಜನ್ಮದ ಕರ್ಮನೇ ಕಾರಣ. ನಾನು ಯಾವ ಸ್ಕೂಲ್ನಲ್ಲಿ ಕಲಿತೀನೋ ಅದಕ್ಕೂ ನಂದು ಹಿಂದಿನ ಜನ್ಮದ ಕರ್ಮನೇ ಕಾರಣ. ನಾನು ಏನು ಪದವಿ ಪಡ್ಕೊಳ್ತೀನೋ ಆ ಪದವಿಗೂ ಕಾರಣ ನಾನು ಮಾಡ್ತಾ ಇರುವಂತಹ ಕರ್ಮನೇ ಆಗಿದೆ. ನಾನು ಏನು ಕರ್ಮ ಮಾಡಿದ್ನೋ ಆ ಕರ್ಮಕ್ಕೆ ತಕ್ಕಂತೆ ನಾನು ಫಲವನ್ನು ಪಡ್ಕೊಳ್ತಾ ಇದ್ದೀನಿ. ನನ್ನ ಕರ್ಮಕ್ಕೆ ತಕ್ಕಂತೆ ನಾನು ಫಲವನ್ನು ಪಡ್ಕೊಂಡಿದ್ದೀನಿ ಅಂದಮೇಲೆ ನಾನು ಇದರಲ್ಲಿ ಬೇರೆಯವ್ರನ್ನ ಎಷ್ಟೇ ದೋಷಿ ಮಾಡಿದರೂ ಕೂಡ ನನ್ನ ಕರ್ಮ ಚೇಂಜ್ ಆಗ್ಲಿಕ್ಕಂತೂ ಸಾಧ್ಯನೇ ಇಲ್ಲ. ಯಾಕಂದ್ರೆ ಆಲ್ರೆಡಿ ನಾನು ಕರ್ಮ ಅನ್ನೋ ಬೀಜ ಬಿತ್ತಿಬಿಟ್ಟಿದ್ದೀನಿ. ಬಿತ್ತಿದ ಮೇಲೆ ಈಗ ಫಲವನ್ನು ಅನುಭವ ಮಾಡೋ ಟೈಮ್ನಲ್ಲಿ ಇವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಇವ್ರು ಹೀಗಿದ್ದಾರೆ, ಇವ್ರು ಹೀಗಿದ್ದಾರೆ ಅಂತ ನಾನು ಬೇರೆಯವ್ರ ಕಡೆ ಬೆರಳು ಮಾಡಿ ತೋರಿಸಿದ ತಕ್ಷಣ ಯಾವ ಕಾರಣಕ್ಕೂ ನನ್ನ ಭಾಗ್ಯ ಚೇಂಜ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಕರ್ಮಕ್ಕೂ ಮತ್ತು ಭಾಗ್ಯಕ್ಕೂ ಬಹಳಷ್ಟು ಹತ್ತಿರದ ಸಂಬಂಧ ಇದೆ. ಒಂದಕ್ಕೊಂದಕ್ಕೆ ಬಹಳ ಕನೆಕ್ಷನ್ ಇದೆ. ಕರ್ಮ ಮಾಡೋರು ನಾವೇ, ಭಾಗ್ಯ ರೂಪಿಸ್ಕೊಳ್ಳುವಂಥವ್ರು ಕೂಡ ನಾವೇ ಆಗಿದ್ವಿ. ಅಂದ್ರೆ ನಮ್ಮ ಕರ್ಮ ಶ್ರೇಷ್ಠ ಇತ್ತು ಅಂದ್ರೆ ನಮ್ಮ ಭಾಗ್ಯ ಶ್ರೇಷ್ಠವಾಗಿ ರೂಪಿತ ಆಗ್ತದೆ. ಇಲ್ಲಿ ನೀವು ಯಾರ ಭಾಗ್ಯನೂ ರೂಪಿಸ್ತೀರ, ಯಾರ ಭಾಗ್ಯನೂ ಕಿತ್ಕೊಳ್ಳಿಕ್ಕಾಗಲ್ಲ. ಯಾಕಾಗಲ್ಲ ಅಂದರೆ ಹಿಂದಿನ ಜನ್ಮದಲ್ಲಿ ಆಲ್ರೆಡಿ ಕರ್ಮವನ್ನು ಮಾಡಿ ನಾವು ಭಾಗ್ಯವನ್ನು ಬರ್ಕೊಂಡು ಬಂದಿದ್ದೀವಿ. ಅದಕ್ಕೆ ಹೇಳಲಾಗ್ತದೆ, ಯಾವುದೇ ಒಂದು ಮಗು ಜನ್ಮ ಪಡ್ಕೊಂಡ ತಕ್ಷಣ ಆ ಜನ್ಮ ಪಡ್ಕೊಂಡ ನಂತರ ಏನು ಮಾಡ್ತಾರೆ ಅಂದರೆ ಮಗುವಿನ ಜನ್ಮ ಪತ್ರಿಯನ್ನು ನೋಡ್ತಾರೆ. ಆ ಜನ್ಮ ಪತ್ರಿಕೆ ನೋಡಿದಾಗ ಆ ಮಗುವನ್ನು ನೋಡಿದ ತಕ್ಷಣ ಅವ್ನು ಜನ್ಮ ಪತ್ರಿಯಲ್ಲಿ ಹೇಳಿಬಿಡ್ತಾರೆ, ಇವನು ಇಷ್ಟೇ ದಿನ ಬದುಕ್ತಾನೆ, ಇವನು ಇಂಥದ್ದೇ ಉದ್ಯೋಗ ಮಾಡ್ತಾನೆ, ಇವನು ಇಷ್ಟೇ ಶ್ರೀಮಂತ ಆಗ್ತಾನೆ, ಇಂಥದ್ದೇ ಫ್ಯಾಮಿಲಿ ಇವನಿಗೆ ಸಿಗ್ತದೆ, ಎಲ್ಲವನ್ನು ಸಣ್ಣವನಿರಬೇಕಾದ್ರೆ ಬರೆದು ಬಿಡ್ತಾನೆ. ಭವಿಷ್ಯವನ್ನು ಆ ಮಗುವಿನ ಮುಖ ನೋಡಿನೇ ಹೇಳಿಬಿಡ್ತಾರೆ, ಈ ಮಗು ಹೀಗೆ ಆಗ್ತದೆ, ಹೀಗೆ ಆಗ್ತದೆ, ಹೀಗೆ ಆಗ್ತದೆ. ಅವ್ರು ಹೇಗೆ ಹೇಳಿದರು ಅಂದರೆ ಇಲ್ಲಿ ಕರ್ಮ ಮಾಡಿ ನಮ್ಮ ಭಾಗ್ಯವನ್ನು ನಾವು ರೂಪಿಸ್ಕೊಳ್ಳೋದಿಲ್ಲವೇ ಇಲ್ಲ. ನಾವು ಆಲ್ರೆಡಿ ಹಿಂದಿನ ಜನ್ಮದಲ್ಲಿ ಏನು ಮಾಡಿಬಿಟ್ಟಿದ್ದೀವಿ, ಅಂತಹ ಕರ್ಮವನ್ನು ಮಾಡಿದ್ದೀವಿ. ಅದ್ರ ಭಾಗ್ಯದ ಫಲವನ್ನು ಇವತ್ತೇನು ಮಾಡ್ತಾ ಇದ್ದೀವಿ, ನಾವು ಅನುಭವ ಮಾಡ್ತಾ ಇದ್ದೀವಿ. ಅಂದರೆ ಕರ್ಮ ಮಾಡಿದ್ದೀವಿ, ಬೀಜ ಬಿತ್ತಾಗಿದೆ. ಇವತ್ತು ಕೇವಲ ಏನು ಮಾಡ್ತಾ ಇದ್ದೀವಿ, ಫಲವನ್ನು ಅನುಭವ ಮಾಡ್ತಾ ಇದ್ದೀವಿ. ಇವತ್ತೇನು ಕರ್ಮ ಅನ್ನೋ ಬೀಜವನ್ನು ಬಿತ್ತುತ್ತೀವಿ, ಮುಂದೆ ಅದ್ರ ಫಲವನ್ನು ಅನುಭವ ಮಾಡ್ತೀವಿ. ಅದಕ್ಕೆ ನಾವು ಎಷ್ಟೋ ಇಂತಹ ಉದಾಹರಣೆಯನ್ನು ನೋಡ್ತೀವಿ. ಮಕ್ಕಳು ಹುಟ್ಟಿದಾಗ್ಲೇ ಅವರ ಆಯಸ್ಸು ಎಷ್ಟು ಅಂತ ಹೇಳಿರ್ತಾರೆ, ಅಷ್ಟು ಆಯಸ್ಸು ಆಯ್ತ ತಕ್ಷಣ ಆ ಮಗು ಏನು ಮಾಡಿಬಿಡ್ತದೆ, ಆಟೋಮೆಟಿಕ್ ಆಗಿ ಶರೀರ ಬಿಟ್ಬಿಡ್ತದೆ. ಅವನು ಏನು ಉದ್ಯೋಗ ಮಾಡ್ತಾನೆ ಅಂದಿರ್ತಾರೆ, ಕರೆಕ್ಟಾಗಿ ಅದೇ ಉದ್ಯೋಗವನ್ನೇ ಮಾಡ್ತಾರೆ. ಅದಕ್ಕೆ ನಾವೆಲ್ಲ ಉದಾಹರಣೆ ಅಂದರೆ ಗೌತಮ ಬುದ್ಧನ ಉದಾಹರಣೆಯಲ್ಲಿ ನೋಡ್ತೀವಿ. ಅವನ ಮಗು ಹುಟ್ಟಿದ ತಕ್ಷಣವೇ ಅಲ್ಲಿ ಅವನನ್ನು ನೋಡಿದಂತಹ ಎಲ್ಲ ದೊಡ್ಡ ದೊಡ್ಡ ಋಷಿ ಮುನಿಗಳು ಹೇಳಿಬಿಟ್ರು, ನಿಮ್ಮ ಮಗ ರಾಜಕುಮಾರ ಆಗೋದಿಲ್ಲ, ನಿಮ್ಮ ಮಗ ಒಬ್ಬ ಸನ್ಯಾಸಿ ಆಗ್ತಾನೆ ಅಂತ. ಯಾವಾಗ ನಿಮ್ಮ ಮಗ ಸನ್ಯಾಸಿ ಆಗ್ತಾನೆ ಅಂತ ಬುದ್ಧನ ತಂದೆ ತಾಯಿಗೆ ಸನ್ಯಾಸಿಗಳು ಹೇಳಿದ್ರು, ಆಗ ಬುದ್ಧನ ತಂದೆ ತಾಯಿ ನನ್ನ ಮಗ ಯಾವ ಕಾರಣಕ್ಕೂ ಸನ್ಯಾಸಿ ಆಗಲೇಬಾರ್ದು, ಅವನೊಬ್ಬ ರಾಜ ಆಗಬೇಕು ಅಂತಲೇ ಬುದ್ಧನನ್ನು ರಾಜ್ಯ ಮಹಲಿಂದನೂ ಹೊರಗಡೆ ಬಿಡಲೇ ಇಲ್ಲ. ರಾಜ್ಯದ ಒಳಗಡೆನೇ ಅವನನ್ನು ಬೆಳೆಸಿದ್ರು, ದೊಡ್ಡವನನ್ನಾಗಿ ಮಾಡಿದ್ರು, ಅವನಿಗೆ ಮದುವೆ ಕೂಡ ಮಾಡಿದರು. ಅದಾದ ಮೇಲೂ ಕೂಡ ಒಂದೇ ಒಂದು ಸರಿ ಹೊರಗಡೆ ಸುತ್ತಾಡ್ಲಿಕ್ಕೆ ಹೋದಂತಹ ಬುದ್ಧ ಒಂದು ಶವವನ್ನು ನೋಡಿದ ತಕ್ಷಣ ಅವನು ಮತ್ತೂ ರಾಜ ಆಗೋದ್ರ ಬದಲು ಹೋಗಿ ಸನ್ಯಾಸಿನೇ ಆದ. ಯಾಕೆ ಸನ್ಯಾಸಿ ಆದ ಅಂದರೆ ಅವ್ನು ಹುಟ್ಟಿದಾಗಲೇ ಬರೆದು ಬಿಟ್ಟಿದ್ರು ಅವನ ಭವಿಷ್ಯದಲ್ಲಿ, ಇವನು ರಾಜ ಆಗಲ್ಲ, ಸನ್ಯಾಸಿನೇ ಆಗ್ತಾನೆ. ಹೇಗಾಗ್ತಾನೆ, ಅವನ ಚೆಹರೆಯಲ್ಲಿರುವಂತಹ ರೇಖೆಗಳು, ಅವನ ಕೈಯಲ್ಲಿರುವಂತಹ ರೇಖೆಗಳು ಅವನು ನೋಡಿದರೆ ಹೇಳ್ತಾ ಇತ್ತು, ಇವನು ಸನ್ಯಾಸಿ ಆಗುವಂತಹ ಗುಣಲಕ್ಷಣಗಳು ಇವನಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳಿ. ಹಾಗೆ ಇವತ್ತು ಯಾವ್ಯಾವ ವ್ಯಕ್ತಿಗಳು ಏನೇನು ಆಗ್ತಾರೆ, ಏನೇನು ಮಾಡ್ತಾರೆ ಅಂತ ಅವ್ರ ಜಾತಕವನ್ನು ನೋಡಿ, ಅವ್ರ ಭವಿಷ್ಯವನ್ನು ನೋಡಿ ಮೊದಲೇ ಹೇಳ್ಬಿಡ್ತಾರೆ. ಯಾವ ಆಧಾರದ ಮೇಲೆ ಹೇಳ್ತಾರೆ ಅಂದರೆ, ಇವತ್ತು ನಮಗೆ ಸಿಗುವಂತಹ ಶರೀರ ಕೂಡ ನಾವು ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಕರ್ಮಕ್ಕೆ ತಕ್ಕಂತೆ ನಮಗೆ ಶರೀರ ಪ್ರಾಪ್ತಿ ಆಗ್ತದೆ. ಅದೇನು ಶರೀರ ನಮಗೆ ಪ್ರಾಪ್ತಿಯಾಗಿದೆನೋ ಆ ಶರೀರ ನಮ್ಮ ಹಿಂದಿನ ಜನ್ಮದ ಕರ್ಮದ ಫಲ ಆಗಿದೆ. ಅದರೊಳಗಡೆ ಇರುವಂತಹ ಒಂದೊಂದು ರೇಖೆಗಳು, ನಮ್ಮ ಚೆಹರೆ ಎಲ್ಲವೂ ಹೇಳ್ತದೆ ನನ್ನ ಆಯುಷ್ಯು, ನನ್ನ ಭವಿಷ್ಯ ಇದೇ ರೀತಿ ಇದೆ ಅಂತ ಹೇಳಿ. ಹಿಂದೆ ಮಾಡಿದ್ದನ್ನು ಇವತ್ತು ಅನುಭವ ಮಾಡ್ತಾ ಇದ್ದೀವಿ. ಇವತ್ತು ನಾವೇನು ಕರ್ಮ ಅನ್ನೋ ಬೀಜವನ್ನು ಬಿತ್ತುತ್ತೀವೋ ಅದನ್ನು ಮುಂದೆ ಖಂಡಿತವಾಗ್ಲೂ ಅನುಭವ ಮಾಡೇ ಮಾಡ್ತೀವಿ. ಅದಕ್ಕೆ ಹೇಳ್ತಾರೆ, ಮಾಡಿದ್ದುಣ್ಣು
ಮಹಾರಾಯ. ನಾವು ಏನು ಮಾಡಿರ್ತೀವೋ ಅದನ್ನೇ ನಾವು ಅನುಭವ ಮಾಡಬೇಕು. ಬೇರೆಯವ್ರು ಮಾಡಿದ್ದನ್ನು ನಾವು ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ, ನಾವು ಮಾಡಿದ್ದನ್ನು ಬೇರೆಯವ್ರು ತಗೊಳ್ಳಿಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ನಮ್ಮ ಜೀವನದಲ್ಲಿ ನಾವು ಎಲ್ಲ ಪ್ರಕಾರದ ಚಿಂತೆಯಿಂದ ಮುಕ್ತರಾಗಬೇಕು ಅಂದರೆ ನಮಗೆ ಈ ಮಾತು ಸದಾ ಕಾಲಕ್ಕೂ ನೆನಪಿರಬೇಕು. ಯಾರು ನನ್ನ ಹತ್ರ ಏನು ಬೇಕಾದರೂ ಕಿತ್ಕೊಳ್ಬಹುದು, ಆದರೆ ನನ್ನ ಭಾಗ್ಯವನ್ನು ಎಂದೂ ಯಾರೂ ಕಿತ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ನನ್ನ ಭಾಗ್ಯದಲ್ಲಿ ಏನು ಬರೆದಿದ್ದೇನೋ ಅದು ಎಂತಹ ಕಂಡೀಷನಲ್ಲೂ ನನಗೆ ಸಿಗ್ತದೆ. ಯಾವುದು ನನ್ನ ಭಾಗ್ಯದಲ್ಲಿ ಇಲ್ವೋ ಅದನ್ನು ನಾನು ಎಷ್ಟು ಪ್ರಯತ್ನ ಪಟ್ಟರು ಪಡ್ಕೊಳ್ಳಿಕ್ಕೂ ಕೂಡ ಸಾಧ್ಯನೇ ಇಲ್ಲ. ಈ ಮಾತು ನನಗೆ ನೆನಪಿತ್ತು ಅಂದರೆ ನಾನು ಯಾವ ಕಾರಣಕ್ಕೂ ಯಾವ ಮಾತಿಗೂ ಚಿಂತೆಯನ್ನು ಮಾಡೋದೇ ಇಲ್ಲ. ಇನ್ನು ನನ್ನ ಭಾಗ್ಯ ಈಗ ಸರಿ ಇಲ್ಲ, ಆಲ್ರೆಡಿ ನಾನು ಅಂಥ ಕರ್ಮ ಮಾಡಿಬಿಟ್ಟಿದ್ದೀನಿ. ಎಂಥ ಕರ್ಮ ಮಾಡಿದ್ದೀನಿ ಅಂದರೆ ಭಾಗ್ಯವನ್ನು ಕೆಡಿಸ್ಕೊಳ್ಳುವಂತಹ ಕರ್ಮ ಮಾಡಿದ್ದೀನಿ. ಭಾಗ್ಯ ಸರಿ ಇಲ್ಲ, ಅದೃಷ್ಟ ಸರಿ ಇಲ್ಲ ಅಂದರೂ ಕೂಡ ಇಡೀ ಸೃಷ್ಟಿಯಲ್ಲಿ ನಮ್ಮ ಭಾಗ್ಯವನ್ನು ರೂಪಿಸಲಿಕ್ಕೆ ಇರುವಂಥವರು ಕೇವಲ ಒಬ್ಬ ಭಗವಂತ ಮಾತ್ರ. ಅವನಿಗೆ ಮಾತ್ರ ನಾವು ಈ ಶಬ್ದದಿಂದ ಮಹಿಮೆ ಮಾಡ್ತೀವಿ, ಭಾಗ್ಯ ವಿಧಾತ. ಅಂದರೆ ಭಾಗ್ಯವನ್ನು ಕೊಡುವಂತಹ ದಾತ ಕೇವಲ ಒಬ್ಬ ಪರಮಾತ್ಮ ಆಗಿದ್ದಾನೆ. ಆ ಭಾಗ್ಯ ಕೊಡುವಂತಹ ಭಾಗ್ಯ ವಿಧಾತನಾದಂತಹ ಭಗವಂತನ ಜೊತೆಗೆ ನಾವೇನಾದರೂ ಬುದ್ಧಿಯೋಗವನ್ನು ಜೋಡಣೆ ಮಾಡಿದರೆ, ನಾವೇನಾದರೂ ಆ ಭಾಗ್ಯ ವಿಧಾತನನ್ನು ನೆನಪು ಮಾಡಿಕೊಂಡ್ರೆ ಆ ಭಗವಂತ ನಮ್ಮ ಜೀವನದಲ್ಲಿ ಇಂತಹ ಭಾಗ್ಯವನ್ನು ರೂಪಿಸ್ತಾನೆ. ಆ ಭಾಗ್ಯವನ್ನು ಎಂದೂ ಯಾರು ಯಾವ ಕಾರಣಕ್ಕೂ ಕಿತ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಮ್ಮ ಭಾಗ್ಯವನ್ನು ರೂಪಿಸ್ಕೊಳ್ಳಿಕ್ಕೋಸ್ಕರ ನಮ್ಮ ಹತ್ರ ಇರುವಂತಹ ಅಪ್ರಾಪ್ತಿಗಳನ್ನು ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಬೇರೆಯವ್ರ ಹತ್ರ ಹೋಗಿ ನನಗೆ ಅದು ಕೊಡ್ರಿ, ಇದು ಕೊಡ್ರಿ, ಅದು ಕೊಡಿ, ಇದು ಕೊಡಿ ಅಂತ ನಾವು ಬೇಡಿದರೆ ಯಾವ ಕಾರಣಕ್ಕೂ ಯಾರೂ ನನ್ನ ಭಾಗ್ಯ ರೂಪಿಸಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಜೀವನದಲ್ಲಿ ಏನಾದರೂ ಅಪ್ರಾಪ್ತಿ ಇದೆ, ನನ್ನ ಭಾಗ್ಯ ಸರಿ ಇಲ್ಲ ಅಂದರೆ ನನ್ನ ಭಾಗ್ಯ ನಾನು ಶ್ರೇಷ್ಠ ಮಾಡ್ಕೊಳ್ಬೇಕು ಅಂದರೆ ನಾನು ಕೇವಲ ಕೇಳಬೇಕಾಗಿರೋದು ಒಬ್ಬರೇ ಒಬ್ಬರ ಹತ್ರ. ಅವ್ರು ಯಾರೋ ಭಾಗ್ಯ ವಿಧಾತನಾದಂತಹ ಭಗವಂತ. ಆ ಭಗವಂತ ಮಾತ್ರ ಸದಾ ಕಾಲಕ್ಕೂ ಶಾಶ್ವತವಾಗಿ ಸ್ಥಿರವಾಗಿ ನನ್ನನ್ನು ಭಾಗ್ಯಶಾಲಿಯನ್ನಾಗಿ ಮಾಡಲಿಕ್ಕೆ ಸಾಧ್ಯ. ಹಾಗಿದ್ರೆ ನಮ್ಮ ಭಾಗ್ಯವನ್ನು ನಾವು ರೂಪಿಸ್ಕೊಳ್ಳೋಣ. ಆ ಭಾಗ್ಯ ವಿಧಾತನಾದಂತಹ ಭಗವಂತನ ಮಗು ನಾನು, ಭಾಗ್ಯ ವಿಧಾತನ ಮಗು ಆದಂತಹ ನಾನು ಎಂದೂ ಕೂಡ ಭಾಗ್ಯಹೀನ ಆಗಲಿಕ್ಕೆ ಸಾಧ್ಯ ಇಲ್ಲ. ನಾವು ಬಾರಿಗೂ ಸ್ಮೃತಿ ಮಾಡಿಕೊಳ್ಬೇಕು, ನಾನು ಯಾರ ಮಗು? ನಾನು ಭಾಗ್ಯ ವಿಧಾತ ಭಗವಂತನ ಮಗು ಅಂದಮೇಲೆ ನಾನು ಕೂಡ ಏನಾಗಿದ್ದೀನಿ? ಭಾಗ್ಯಶಾಲಿನೇ ಆಗಿದ್ದೀನಿ, ನಾನು ಭಾಗ್ಯ ವಿಧಾತನೇ ಆಗಿದ್ದೀನಿ. ನನ್ನಿಂದ ಅನ್ಯರ ಭಾಗ್ಯವನ್ನು ರೂಪಿಸುವಷ್ಟು ಶಕ್ತಿ ನಾನು ಪಡ್ಕೊಳ್ಳಬಹುದು. ಯಾರಿಂದ? ಪರಮಾತ್ಮನಿಂದ. ಆ ಭಾಗ್ಯ ವಿಧಾತನನ್ನು ನೆನಪು ಮಾಡಬೇಕು, ನಮ್ಮ ಭಾಗ್ಯವನ್ನು ಶ್ರೇಷ್ಠವಾಗಿ ರೂಪಿಸ್ಕೊಳ್ಬೇಕು. ನಮಗೆ ಸಿಕ್ಕಂತಹ ಭಾಗ್ಯವನ್ನು ಬೇರೆಯವರಿಗೂ ರೂಪಿಸಬೇಕು. ಈ ರೀತಿ ನಮ್ಮ ಜೀವನದಲ್ಲಿ ಶ್ರೇಷ್ಠ ಭಾಗ್ಯವನ್ನು ಹೇಗೆ ರೂಪಿಸ್ಕೊಳ್ಬೇಕು, ಆ ಭಾಗ್ಯ ವಿಧಾತನಿಂದ ಹೇಗೆ ನಮ್ಮ ಭಾಗ್ಯವನ್ನು ಶ್ರೇಷ್ಠ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿಗೆ ತಿಳ್ಕೊಳ್ಳಿಕ್ಕೆ ತಮ್ಮೆಲ್ಲರಿಗೂ ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ಹಾರ್ದಿಕ ಸ್ವಾಗತ. ವೀಕ್ಷಕರೇ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಓಂ ಶಾಂತಿ.